ಪ್ರೀತಿಯ ಶುಭಾಶಯ. ಚಪ್ಪಾಳೆ ಹಾಕಿ ಅಟ್ಲೀಸ್ಟ್ ಮಾಧ್ಯಮದವರಾದ್ರೂ ನೀವು ಚಪ್ಪಾಳೆ ಹಾಕಬೇಕು. ಇರಲಿ. ನಮ್ಮ ಶೀರ್ಷಿಕೆಯ ಲೋಕಾರ್ಪಣೆಯ ಸಮಾರಂಭಕ್ಕೆ ಇಲ್ಲಿರುವ ಎಲ್ಲರನ್ನೂ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಇಲ್ಲಿ ಮಾಧ್ಯಮಕ್ಕೆ ಸಂಬಂಧಪಟ್ಟಂತ ಮುದ್ರಣ ಮಾಧ್ಯಮ, ಎಲೆಕ್ಟ್ರಾನಿಕ್ ಮಾಧ್ಯಮ, ಡಿಜಿಟಲ್ ಮಾಧ್ಯಮ, ಶ್ರವ್ಯ ಮಾಧ್ಯಮ, ಈ ಕಿರುತೆರೆ, ಹಿರುತೆರೆ ಎಲ್ಲ ಕಡೆ ಕೆಲಸ ಮಾಡ್ತಕ್ಕಂಥ ಅನೇಕ ನನ್ನ ಮಿತ್ರರು ಬಂದಿದ್ದೀರಿ. ಅವರಿಗೆ ಮೊದಲಿಗೆ ನನ್ನ ಪ್ರೀತಿಯ ಅಕ್ಕರೆಯ ಆಮಂತ್ರಣ. ಅದಲ್ಲದೆ ನನ್ನ ಚಿತ್ರದಲ್ಲಿ, ಈಗಿನ ಚಿತ್ರದಲ್ಲಿ ಕೆಲಸ ಮಾಡಿರುವಂತಹ ಕಲಾವಿದರು ಮತ್ತು ತಂತ್ರಜ್ಞರು ಬಂದಿದ್ದಾರೆ. ಅವ್ರನ್ನೆಲ್ಲ ಅನಂತರ ವೇದಿಕೆ ಮೇಲೆ ಕರೆದು ನೀವು ಅವರ ಜೊತೆಗೆ ಒಂದು ಚಿಕ್ಕ ಮಾತುಕತೆಯನ್ನು ಏರ್ಪಡಿಸ್ತೇವೆ. ಅದಲ್ಲದೆ ನನ್ನ ಟೆಂಟ್ ಸಿನಿಮಾ ಶಾಲೆ, ಅಲ್ಲಿನ ಅನೇಕ ನನ್ನ ವಿದ್ಯಾರ್ಥಿ ಮಿತ್ರರು, ಸಿಬ್ಬಂದಿಗಳು ಅವರೆಲ್ಲ ಬಂದಿದ್ದಾರೆ. ನಮಗೆ ಶುಭ ಕೋರ್ಲಿಕ್ಕೋಸ್ಕರ ನನ್ನ ಬಹುಕಾಲದ ಹಿತೈಷಿ ಮಿತ್ರರಾಗಿ ಕೆಲವರು ಬಂದಿದ್ದಾರೆ. ಮುಖ್ಯವಾಗಿ ವಿಶ್ರಾಂತ ಪೊಲೀಸ್ ಅಧಿಕಾರಿಗಳಾದ DC ರಾಜಪ್ಪ ಅವರು ಬಂದಿದ್ದಾರೆ. ನನ್ನ ಮತ್ತೊಬ್ಬ ಪರಮ ಮಿತ್ರರಾದ ಮತ್ತು KMFನಿಂದ ನಿವೃತ್ತರಾಗಿರ್ತಕ್ಕಂಥ ವಿಶ್ರಾಂತ ಅಧಿಕಾರಿ, ಚಲನಚಿತ್ರರಂಗದ ಬಹುಸಂಪರ್ಕವನ್ನು ಹೊಂದಿರತಕ್ಕಂಥ ಪ್ರೇಮ್ನಾಥ್ ಅವರು ಬಂದಿದ್ದಾರೆ. ಇನ್ನು ಕೆಲವರು ಬರಲಿಕ್ಕಿದ್ದಾರೆ. ನಮ್ಮ ಕಿಂಗ್ಸ್ ಕ್ಲಬ್ನ ಮಾಲೀಕರಾದ ರವಿಕುಮಾರ್ ಅವರು ಬರ್ತಿದ್ದಾರೆ. ಎಲ್ಲರೂ ಬಂದು ಸೇರಿಕೊಳ್ತಾರೆ. ನೋಡೋಣ ಯಾರ್ಯಾರು ಕಡೆಯವರಿಗೆ ನಮಗೆ ಅತಿಥಿಗಳು ಬರ್ತಾರೆ. ಸಾಮಾನ್ಯವಾಗಿ ಚಿತ್ರ ಬಿಡುಗಡೆಯ ಅಥವಾ ಚಿತ್ರದ ಶೀರ್ಷಿಕೆ ಬಿಡುಗಡೆ ಸಂದರ್ಭದಲ್ಲಿ ಏನು ಹೇಳ್ತಾರೆ ಎಲ್ಲ ನಿರ್ದೇಶಕರು, ನಿರ್ಮಾಪಕರು, ನಟರು, ಸಾಮಾನ್ಯವಾಗಿ ನಮ್ಮದು ಹೊಸ ಸಬ್ಜೆಕ್ಟ್, ಹೊಸ ಥರ ಸರ್, ತುಂಬ ಫ್ರೆಶ್, ನ್ಯೂ, ಇದುವರೆಗೆ ಯಾರು ಮಾಡಿಲ್ಲ ಸರ್ ಆ ಥರ. ಅದನ್ನು ನೀವು ಮಾಧ್ಯಮದವರು ಕೇಳಿ ಕೇಳಿ ನಿಮ್ಗೆ ಎಷ್ಟು ಕ್ಲೀಶೆ ಆಗಿರುತ್ತೆ ಅನ್ಸಿದ್ರೆ, ನಾವು ಹೊಸ್ತು ಸರ್, ತುಂಬ ಡಿಫ್ರೆಂಟ್ ಸರ್ ಅಂತ ಅಂದ್ವಾಗಲೇ ನಮ್ಗೆ ಗೊತ್ತಪ್ಪ ಮುಂದಕ್ಕೆ ಹೋಗುವಂತ ನೀವು ಮನಸ್ಸಲ್ಲಾದ್ರೂ ಅನ್ಕೋತೀರ. ಅಷ್ಟರ ಮಟ್ಟಿಗೆ ಆ ಶಬ್ದ ಕ್ಲೀಶೆ, ಸೌಕಲು ಆಗೋಗ್ಬಿಟ್ಟಿದೆ. ಯಾಕೆಂದ್ರೆ ನಾವೆಲ್ಲ ಹೊಸ್ತು ಹುಡುಕಾಡ್ತಲಿರ್ತೀವಿ, ತಪ್ಪು ಅಂತ ಅಲ್ಲ. ಯಾಕೆಂದ್ರೆ ಜನ ಕೂಡ ಹೊಸ್ತೇನು ಹೇಳಿದ್ಯಾ ಅಂತ ಕೇಳ್ತಾರೆ. ಅದೇ ಹೊಸ್ತಿಗಳಪ್ಪ ಅಂತಾರೆ. ಪತ್ರಿಕಾ ವಿಮರ್ಶೆ ಮಾಡುವಾಗಲೂ ಅದರ ಹೊಸ ಅಂಶ ಏನಿದೆ ಇದರಲ್ಲಿ ಅಂತ ಹುಡುಕ್ತಾರೆ ಅವರು, ವಿಮರ್ಶಕರು. ಸಾಮಾನ್ಯ ಪ್ರೇಕ್ಷಕರು, ವಿಮರ್ಶಕರು ಎಲ್ಲರಿಗೂ ಕೂಡ ಹೊಸತು, ಸಮಥಿಂಗ್ ನ್ಯೂ ಅನ್ನೋದು ಬೇಕು. ಆದರೆ ತಾತ್ವಿಕವಾಗಿ ನೋಡೋಣ, ಹೊಸತು ಅಂತ ಇದೆಯಾ ಹೊಸತು ಅನ್ನೋದು? ಎಲ್ಲ ಹಳತೆ ಅಲ್ವಾ ಹೊಸತು ಅನ್ನೋದು? ಈ ಪ್ರಶ್ನೆ ನನ್ನನ್ನು ಅನೇಕ ಸಲ ಬಾಧಿಸ್ತಿರುತ್ತೆ. ಯಾಕೆಂದ್ರೆ ಹಳತರ ಗರ್ಭದಲ್ಲೇ ಹೊಸತು ಇರುತ್ತೆ. ಇದು ಬಹಳ ಮುಖ್ಯವಾದ ಮಾತು. ನಾನು ಕನ್ನಡ ಅಧ್ಯಾಪಕ, ಕನ್ನಡ ಪಾಠ ಮಾಡ್ತಿದ್ದೀನಿ ಅಂತ ಗಾಬರಿ ಆಗಬೇಡಿ. ಆದರೆ ಈ ಸಂದರ್ಭಕ್ಕೆ ಅದನ್ನು ಹೇಳ್ಬೇಕನ್ಸುತ್ತೆ. ನನ್ನ ಹತ್ರ ನಮ್ಮ ಟೆಂಟ್ ಸಿನಿಮಾ ವಿದ್ಯಾರ್ಥಿಗಳು, ಸರ್ ತುಂಬ ಹೊಸ ಸ್ಕ್ರಿಪ್ಟ್ ಬರ್ಕೊಂಡಿದ್ದೀನಿ ಸರ್, ನ್ಯೂ ಐಡಿಯಾ ಅಂತ ಓದಿದಾಗ, ಇಲ್ಲ ಇದೆಲ್ಲೋ ಇತ್ತಲ್ಲಪ್ಪ, ನೋಡ್ದಂಗಿದೆ, ಕೇಳ್ದಂಗಿದೆ ಸರ್. ಅಂದರೆ ಇದು ಒಂದು ವಾಕ್ಯದಲ್ಲಿ ಹೇಳೋದಾದ್ರೆ, ಅತ್ಯಂತ ಶ್ರೇಷ್ಠವಾದ ಯೋಚನೆಗಳು, ಕಲಾಕೃತಿಗಳು ಜಗತ್ತಲ್ಲಿ ಆಗಿ ಹೋಗಿದ್ದಾರೆ. ತುಂಬ ಎಲ್ಲವನ್ನು ನಮ್ಮವರು ಹೇಳಿಬಿಟ್ಟಿದ್ದಾರೆ ಹಿರಿಯರು. ನಾವು ಅದನ್ನ ಇವತ್ತಿನ ಸಂದರ್ಭಕ್ಕೆ ರೀಕೋಟ್ ಮಾಡ್ತಿದ್ದೇವೆ, ರಿನ್ಯೂ ಮಾಡ್ತಿದ್ದೇವೆ, ನವೀಕರಣ ಮಾಡ್ತಿದ್ದೇವೆ ಅಷ್ಟೇ. ಅಜ್ಜಿ ಕಾಲದ ಒಡವೆಗಳೇ ಅವು. ಆ ಒಡವೆಗಳನ್ನ ಕರಗಿಸಿ ಇವತ್ತಿಗೆ ಬೇಕಾದ ಡಿಸೈನ್ ಮಾಡ್ಕೊಂಡು ಹಾಕೊಂಡು ಚೆನ್ನಾಗಿದೆಯಲ್ವಾ ಅಂತೀವಿ. ಬಟ್ ಚಿನ್ನ ಬಹಳ ಹಳೆಯದು. ನಿಮ್ಮ ಎಲ್ಲ ಕಥೆಗಳ ಮೂಲ ಬೀಜಕ್ಕೆ ಹೋದ್ರೆ ಮಹಾಭಾರತ ಸಿಕ್ಬಿಡುತ್ತೆ. ಮನುಷ್ಯರ ಎಲ್ಲ ರಾಗದ್ವೇಷ, ಅರಿಷಡ್ ವರ್ಗ, ನವರಸಗಳು ಏನ್ ಕೇಳ್ತೀರಾ ಅದೆಲ್ಲವನ್ನ ನಮ್ಮ ಪರಂಪರೆ ಚರ್ಚಿಸಿದೆ, ದಾಖಲಿಸಿದೆ. ಆ ದೃಷ್ಟಿಯಿಂದ ಹೊಸತು ಅನ್ನುವುದು ನಿಜವಾದ ಅರ್ಥದಲ್ಲಿ ಇಲ್ಲ, ಅಥವಾ ಇದ್ರೆ ಹಳೆತು ಹೊಸತರ ಹಾಗೆ ಕಾಣಿಸ್ತಿರುತ್ತೆ ಅಷ್ಟೇ. ಅದೇ ಸಂಗೀತದ ಎಳೆ ಸ್ವರಗಳು, ಸಾವಿರಾರು ಹಾಡುಗಳನ್ನು ರಚನೆ ಮಾಡ್ತಾನೆ ಇದ್ದೀವಿ, ಬರೀತಾನೆ ಇದ್ದೀವಿ. ಹುಡುಕಿದ್ರೆ ಒಂದು ರಾಗಕ್ಕೆ ಹತ್ರ ಇರುತ್ತೆ ಅದರಲ್ಲಿ. ಇದನ್ನು ಯಾಕೆ ಮಾತು ಹೇಳ್ತೀನಿ ಅಂದ್ರೆ, ನಮ್ಮ ಆದಿಕವಿ ಪಂಪ ನಿಚ್ಚಂ
ಪೊಸತು ಆರಣವಂಬೋಲ್ ಅಂತ ಒಂದು ಮಾತು ಹೇಳ್ತೇನೆ. ನಿಚ್ಚಂ ಪೊಸತು ಆರಣವಂಬೋಲ್ ಅಂದರೆ ಆರಣಂ ಅಂದರೆ ಸಮುದ್ರ. ಸಮುದ್ರ ಹೇಳಿ ಹಳೆದ ಹೊಸದು. ನಾವು ಸಮುದ್ರವನ್ನ ಹಳೆದು ಅಂತ ಕರಿಬೇಕು, ಹೊಸದು ಅಂತ ಕರಿಬೇಕು. ಈ ಭೂಮಿಯ ಚಲನೆ ಸತ್ಯ, ಕಾಲವೇ ಇಲ್ಲ ಅಂತ ಹೇಳ್ತಾನೆ ಸ್ಟೀಫನ್ ಹಾಕಿನ್ ಅವನ ಗ್ರ್ಯಾಂಡ್ ಡಿಸೈನ್ ಬುಕ್ದಲ್ಲಿ. ಕಾಲ ಅನ್ನೋದು ಇಲ್ವೇ ಇಲ್ಲ, ಅದು ಕೇವಲ ಚಲನೆ ಅಷ್ಟೇ. ಆ ಚಲನೆಗೆ ನಾವು ಗಡಿಯಾರ ಇತ್ಯಾದಿ ಇಟ್ಕೊಂಡಿದ್ದೀವಿ ಅಂತ. ಪಂಪ ಹೇಳುವ ಮಾತಿನ ಅರ್ಥ ಏನು ಅಂದರೆ, ಸಮುದ್ರ ಹಳತ್ತಾದ್ರೆ ನದಿಗೆ ಬರುವ ನೀರು ಅದೇ ಸಮುದ್ರ. ಈ ಒಂದು ಚಕ್ರವನ್ನು ಗಮನಿಸಿದರೆ ಎಲ್ಲವೂ ಹಳತು. ಈಗ ನಾನು ಮಾತಾಡ್ತಿರುವಾಗ ನನ್ನ ಅನೇಕ ಪೂರ್ವಿಕರ, ಹಿರಿಯರ, ಗುರುಗಳ ಪ್ರಭಾವ, ಪ್ರೇರಣೆ ನನ್ನ ಮೇಲೆ ಇರೋದ್ರಿಂದ ನಾನು ಹೇಳೋದು ಹೊಸ್ತಲ್ಲ. ನಾನು ಇವತ್ತು ಬರೀತೀನಿ ಅಂದರೆ ನಾನು ಓದಿಕೊಂಡದ್ದೇನೇನೋ ನನ್ನಲ್ಲಿ ಕೆಲಸ ಮಾಡ್ತಿರುತ್ತೆ. ಇವತ್ತು ಒಬ್ಬ ನಟ ಅಭಿನಯಿಸಿದ್ದಾನೆ ಅಂದರೆ ಅವನಿಗೆ ಗೊತ್ತಿಲ್ಲದೇನೋ ಅವನ ಒಳಗಡೆ ಏನೇನೋ ಕೆಲಸ ಮಾಡಿರುತ್ತೆ ಹಿಂದಿನವರು. ಗೊತ್ತಿಲ್ಲದೇನೋ ನಾವು ಅದನ್ನು ಅನುಸರಣೆ ಮಾಡ್ತಾ ಹೊಸ ಕಾಲಕ್ಕೆ ನಾವು ಅಣಿಯಾಗ್ತೇವೆ. ಅದರಿಂದ ನಾವು ಹೊಸತನ್ನು ಕೊಡ್ತಿದ್ದೇವೆ ಅನ್ನುವಂಥ ಅಹಂ ತಪ್ಪು. ಹಳತವು ವೇಸ್ಟು, ಅದೇನು ಬೇಕಾಗಿಲ್ಲ ಅಂತ ಎಸಿದ್ವಲ್ಲ, ಅದು ಕೂಡ ತಪ್ಪು. ಈ ಹೊಸತು ಮತ್ತು ಹಳತರ ನಡುವೆ ಹುಡುಕಾಟ, ಕಲೆಯ ಹುಡುಕಾಟ ಎಲ್ಲ ಇರುತ್ತೆ. ಈ ಮಾತನ್ನ ಯಾಕೆ ಹೇಳಿದೆ ಅಂದರೆ, ನನಗೆ 4 ಕುಟುಂಬಗಳಿವೆ. ಗಾಬರಿ ಆಗಬೇಡಿ, ಒಂದು ಕುಟುಂಬ ಇಲ್ಲೇ ಇದೆ. ಇನ್ನು 3 ಕುಟುಂಬಗಳು. ಒಂದು ನನ್ನ ಟೆಂಟ್ ಸಿನಿಮಾ ಶಾಲೆ ಕುಟುಂಬ, ಇನ್ನೊಂದು ನನ್ನ ಸಿನಿಮಾ ಕುಟುಂಬ, ಇನ್ನೊಂದು ನಾನು ಪ್ರೀತಿಯಿಂದ ನಡೆಸ್ಕೊಂಡು ಬಂದಿರ್ತಕ್ಕಂಥ ನನ್ನ ಗ್ರಾಮ ನಾಗತಿಹಳ್ಳಿಯ ಒಟ್ಟು ಕುಟುಂಬ. ಈ 4 ಕುಟುಂಬಗಳಿಗೂ ನಾನು ಬಹಳ ಸುಖವಾಗಿದ್ದೇನೆ, ಸಂತೋಷವಾಗಿದ್ದೇನೆ. ಇಲ್ಲಿ ಎಲ್ಲ ಕೆಲಸಗಳನ್ನು ಮಾಡ್ಕೊಂಡ್ಬಂದಿದ್ದೇನೆ. ಇಲ್ಲಿ 3 ಕುಟುಂಬಗಳಲ್ಲಿ ಇವತ್ತು ಪ್ರಾತಿನಿಧಿಕವಾಗಿ ಬಂದಿದ್ದಾರೆ. ಒಂದು ಮುಖ್ಯವಾದಂಥ ವಿಚಾರ ಇವತ್ತು ಹೇಳಬೇಕಂತಂದ್ರೆ, ನನಗಂತೂ ನನ್ನ ಪತ್ರಿಕಾಗೋಷ್ಠಿಯ ಮಾಧ್ಯಮ ಮಿತ್ರರನ್ನ ನೋಡಬೇಕು ಅನಿಸ್ಬಿಟ್ಟಿತ್ತು. ಯಾಕೆ ಈ ವಿರಹ ಅಂದರೆ, ಸಾಧಾರಣ ವರ್ಷಕ್ಕೊಮ್ಮೆ ಅಥವಾ 2 ವರ್ಷಕ್ಕೊಮ್ಮೆ ಆದರೂ ನಾನು ಅವ್ರಿಗೆ ಖಂಡಿತ ಭೇಟಿ ಆಗ್ತಿದ್ದೆ. ಏನಾದರೂ ಮಾತಾಡ್ತಿದ್ದೆ, ಇಂಟ್ರಾಕ್ಟ್ ಮಾಡ್ತಿದ್ವಿ, ಸಿನಿಮಾ ಬಗ್ಗೆ, ಕಿರುತೆರೆ ಏನಾದರೂ. ಆದರೆ ಈ ಸಲ ಅದು ಪಂಚವಾರ್ಷಿಕ ಯೋಜನೆ ಆಗುತ್ತೆ. 2021ರಲ್ಲಿ ಮಾಧ್ಯಮ ಮೀಟ್ ಮಾಡಿದ ಮೇಲೆ ಯಾವಾಗಪ್ಪ ಇವರೆಲ್ಲ ಮೀಟ್ ಮಾಡೋದು, ಮಾತನಾಡೋದು ಅಂತಕ್ಕಂಥ ಒಂದು ತಹ ಚಡಪಡಿಕೆ. ಈ ಸಿನಿಮಾದಲ್ಲಿ ಏನಾಗುತ್ತೆ ಅಂದರೆ, ನನ್ನ ಮೊದಲ ಸಿನಿಮಾ ಕೊಂಡು ಹೋದದಿಂದ ಇವತ್ತಿನವರೆಗೆ ಇರತಕ್ಕಂಥ ಒಂದು ತುಂಬ ಸಾಮಾನ್ಯ ಸಂಗತಿ ಏನು ಅಂದರೆ, ಒಂದು ಚಿತ್ರ ಪ್ರಾರಂಭವಾಗೋದು, ಬಿಡುಗಡೆ ಆಗೋದು, 2 ಪವಾಡ ಅಂತ ಈಗಲೂ ನನಗೆ ಅನ್ಸುತ್ತೆ. ಶುರುವಾಗೋದು ಪವಾಡ, ಶುರುವಾದ್ಮೇಲೆ ಮುಗಿಯೋದು ಪವಾಡ, ಮುಗಿದ್ಮೇಲೆ ಬಿಡುಗಡೆ ಆಗೋದು ಇನ್ನೊಂದು ದೊಡ್ಡ ಮಿರಾಕಿಲ್. ಅನೇಕ ಅಡೆತಡೆಗಳು. ನನ್ನ ಮೊದಲ ಚಿತ್ರ ಹೋದ ಶುರುವಾದಾಗ ಅನಂತನಾಗ್ ತಾರ ಅಭಿನಯ 90ನೇ ಇಸ್ವಿ ಶುರುವಾದಾಗ ಕೇವಲ 8-10 ದಿನ ಶೂಟಿಂಗ್ ನಿಂತು ಹೋಯ್ತು. ಆಗೋದೇ ಇಲ್ಲ ಇನ್ನ ಸಿನಿಮಾ ಅನ್ನೋ ಸ್ಥಿತಿ. ಹೇಗೋ ಮುಕ್ತಾಯವಾಯಿತು. ಅಂದ್ರೆ ನಾನು ಯಾಕೆ ಹೇಳ್ತೀನಿ ಅಂದ್ರೆ, ಇಷ್ಟು 40 ವರ್ಷಗಳ ಉದ್ಯಮದ ಬದುಕಿನಲ್ಲಿ ಇರುವ ಒಂದು ಇನ್ಸೆಕ್ಯೂರಿಟಿ ಇದೆಯಲ್ಲ, ಅತಂತ್ರ ಇದೆಯಲ್ಲ, ಅದು ಇವತ್ತಿಗೂ ಹಾಗೆ. ಈ ಚಿತ್ರ ಕೂಡ ಬಹಳ ಹಠಕ್ಕೆ ಬಿತ್ತು, ಬಹಳ ಬದ್ಧತೆಯಿಂದ ಈ ಹಂತಕ್ಕೆ ನಾವು ಚಿತ್ರವನ್ನು ತಂದಿದ್ದೇವೆ. ಇದು ಒಬ್ಬ ವ್ಯಕ್ತಿ ಅಥವಾ ಸಂಸ್ಥೆಯ ಬಗ್ಗೆ ಇರತಕ್ಕಂಥ ದೂರಲ್ಲ, ಒಂದು ಕಠೋರ ವಾಸ್ತವ. ಇಲ್ಲಿ ಅನೇಕ ನನ್ನ ಕಿರಿಯ ವಿದ್ಯಾರ್ಥಿಗಳಿದ್ದೀರಿ, ಸಿನಿಮಾ ಮಾಡೋರಿದ್ದೀರಿ. ನೀವು ಸಿನಿಮಾ ಮಾಡೋಕ್ಕೆ ಹೊರಟಾಗ ಈ ಅಡೆತಡೆಗಳನ್ನು ದಾಟಿ ಗೆದ್ದು ಬರಬೇಕು. ಶುರು ಮಾಡೋದು ದೊಡ್ಡದಲ್ಲ, ಮುಕ್ತಾಯ ಮಾಡಬೇಕು, ಜನರ ಮುಂದೆ ಹೋಗಬೇಕು. ಇದು ತುಂಬ ಮುಖ್ಯ. ಇದಕ್ಕೆ ಅಪಾರವಾದ ತಾಳ್ಮೆ ಬೇಕು, ಅಪಾರವಾದ ಕಷ್ಟ ಸಹಿಷ್ಣುತೆ ಬೇಕು, ಶ್ರದ್ಧೆ ಬೇಕು. ಈ ಹಂತದಲ್ಲಿ ನಾನು ನನ್ನ ತಂಡವನ್ನು ತುಂಬ ಪ್ರೀತಿಯಿಂದ ನಡೀತೇನೆ. ನನ್ನ ಸಿನಿಮಾ ಕುಟುಂಬವನ್ನು, ಅವರೆಲ್ಲರ ನೆರವು ಸಹಕಾರ ಇಲ್ಲದಿದ್ರೆ ಈ ಚಿತ್ರ ಆಗ್ತಿರ್ಲಿಲ್ಲ. ಸುಮಾರಿಗೆ ಶುರುವಾದ ಸಿನಿಮಾ 2026 ವರ್ಷದ ಕಡೆಗೆ ಅದು ಮುಕ್ತಾಯ ಆಗಿ ಸೆನ್ಸಾರ್ನಲ್ಲಿ ಬಹು ಮನ್ನಣೆಯನ್ನು ಗಳಿಸಿ ಇನ್ನೇನು KVN ಸಂಸ್ಥೆಯ ಮೂಲಕ ಲೋಕಾರ್ಪಣೆಗೊಳ್ಳಲಿದೆ. ವಿಶ್ವಾದ್ಯಂತ ಅದರ ಬಿಡುಗಡೆಯ
ಸಿದ್ಧತೆ ಸನ್ನಾಹ ನಡೀತಾ ಇದೆ. ಅನೇಕ ಪ್ರೀಮಿಯರ್ ಶೋಗಳನ್ನು, ವಿಶೇಷವಾದ ಪ್ರದರ್ಶನಗಳನ್ನು ನನ್ನ ಗೆಳೆಯರು ಕರ್ನಾಟಕದ ಅನೇಕ ಕಡೆ ವ್ಯವಸ್ಥೆ ಮಾಡ್ತಿದ್ದಾರೆ. ಈಗ ಎಲ್ಲ ಬದಲಾಗಿದೆ ಕಾಲ, ಮೊದಲ ಹಾಗೆ ಇಲ್ಲ ಈ ಡಿಜಿಟಲ್ ಯುಗದಲ್ಲಿ. ಅದಕ್ಕೆ ತಕ್ಕ ಹಾಗೆ ನಾವು ಮಾರುಕಟ್ಟೆಯ ಸಿದ್ಧತೆಯಲ್ಲಿದ್ದೇವೆ. ಇದಿಷ್ಟು ಚಿತ್ರದ ಸಂದರ್ಭ. ನಾನು ನಮ್ಮ ಚಿತ್ರದ ಶೀರ್ಷಿಕೆಯನ್ನು ಲೋಕಾರ್ಪಣೆ ಮಾಡೋದಕ್ಕೆ ಮುಂಚೆ ಹೇಗೆ ನಮ್ಮ ಹಳತು ಹೊಸದಾಗುತ್ತೆ ಅಂತಕ್ಕಂಥ ಮಾತನ್ನು ಹೇಳಿದ್ದೆ. ಈಗ ನಾವು ಏನೋ ಊಟ ಮಾಡ್ತೀವಿ ಅಂದರೆ ನಮ್ಮ ಪೂರ್ವಿಕರು ಊಟ ಮಾಡಿದ್ದ ನೆನಪು ನಮ್ಮ ದೇಹದ ಕಣಗಳಿಗೆ, ನಮ್ಮ ಟೇಸ್ಟ್ ಬಡ್ಗಳಿಗೆ, ನಮ್ಮ ರಸನೆಗಳಿಗೆ ಗೊತ್ತು. ನಮ್ಮ ಆಹಾರ ಇದು ತಗೊಳ್ತದು, ಅದಲ್ಲದೆ ಇದ್ರೆ ಅದು ನಿರಾಕರಿಸುತ್ತೆ, ಇದು ನಮ್ದಲ್ಲ ಇದು. ಹೀಗೆ ಪ್ರತಿಯೊಂದು ಮನುಷ್ಯನ ನೆನಪು, ಸುಮಾರು 4.5 ಬಿಲಿಯನ್ ಹಿಂದೆ ಬಂದಂಥ ಈ ಮಾತೃಭೂಮಿ, ಮದರ್ ಅರ್ತ್ ಎಷ್ಟು ನೆನಪುಗಳನ್ನು ಹೊತ್ಕೊಂಡಿದ್ದಾಳೆ. ಅದರ ಭಾಗವಾದ ನಾವು ಎಷ್ಟು ನೆನಪನ್ನು ಹೊತ್ಕೊಂಡಿದ್ದೇವೆ. ನಮ್ಮ ಜೊತೆಗೆ ಸಹವಾಸ ಮಾಡುವಂಥ ಎಲ್ಲ ಪ್ರಾಣಿ ಪಕ್ಷಿ ಮತ್ಸ್ಯ ರಾಶಿ ಎಲ್ಲವೂ ಏನೇನು ನೆನಪುಗಳನ್ನು ಇಟ್ಕೊಂಡಿದ್ದಾವೆ. ಅದು ಅಗಾಧವಾದ ನೆನಪು ಭೂತಕಾಲದ ಮತ್ತು ಭವಿಷ್ಯದ ನಡುವಿನ ವರ್ತಮಾನದ ಕೊಂಡಿ. ನಾವೆಲ್ಲ ಆ ಕೊಂಡಿಯ ಒಂದು ಪುಟ್ಟ ಭಾಗ. ಅದರಿಂದ ಹೊಸತನ್ನು ಮಾಡಿದ್ದೇವೆ ಅನ್ನುವ ಯಾವ ಅಹಂಕಾರವನ್ನು ಇಟ್ಕೊಳ್ಳದೆ, ಹಾಗಂತ ಹಳೆಯದನ್ನೇ ಮತ್ತೆ ಕೊಡ್ತಿದ್ದೇನೆ, ಹಳೆಯ ಮದ್ಯವನ್ನೇ ಹೊಸ ಶೀಶೆಯಲ್ಲಿ ಕೊಡ್ತಿದ್ದೇನೆ ಅನ್ನುವಂತಹ ಪಲಾಯನವಾದವನ್ನು ಮಾಡದೆ, ನನ್ನ ಚಿತ್ರದ ಶೀರ್ಷಿಕೆ, ಅಡಿ ಶೀರ್ಷಿಕೆ, ಟ್ಯಾಗ್ ಲೈನ್ ಹಳೆ ಕಥೆಗಳಿಂದಲೇ ಹೊಸ ಕಥೆಗಳು ಹುಟ್ಟೋದು, ಹಳೆ ಕಥೆಗಳಿಂದಲೇ ಹೊಸ ಕಥೆಗಳು ಹುಟ್ಟೋದು, ಹಳೆ ಕಥೆಗಳಿಂದಲೇ ಹೊಸ ಕಥೆಗಳು ಹುಟ್ಟೋದು. ಈ ಬರ್ತ್ಡೇ ಪಾರ್ಟಿ ಮಾಡುವಾಗ ಮನೆಯಲ್ಲಿ ಅಪ್ಪಂದು ಮಕ್ಕಳು ಅಪ್ಪನ ಹತ್ರನೇ ದುಬ್ಬಿಸ್ಕೊಂಡು ಸರ್ಪ್ರೈಸ್ ಅಂತ ತಗೊಂಬಂದು, ಅಪ್ಪನಿಗೆ ಗೊತ್ತಿರುತ್ತೆ ಈಗ ಬರ್ತಾರೆ ಮಕ್ಕಳು ಅಂತ, ಸರ್ಪ್ರೈಸ್ ಅಪ್ಪ ಡ್ಯಾಡಿ, ಹ್ಯಾಪಿ ಬರ್ಡೇ ಅಮ್ಮ ಅಂತ ಹೇಳಿ ಮಾಡ್ತಿರ್ತಾರೆ. ದುಡ್ಡು ಅಪ್ಪನಿಗೆ ಗೊತ್ತಿರುತ್ತೆ. ಈ ಥರ ನಾವು ಈ ದೊಡ್ಡ ರಹಸ್ಯವನ್ನೇನು ಬಚ್ಚಿಟ್ಟಿಲ್ಲ. ನೀವೆಲ್ಲ ಬಹಳ ಬುದ್ಧಿವಂತರಿದ್ದೀರಿ. ಶೀರ್ಷಿಕೆನ ನೀವು ಊಹಿಸಿರ್ತೀರಿ ಕೂಡ. ನೀವು ಏನಾದರೂ ಊಹಿಸ್ಕೊಳ್ಳಿ, ನಿಮಗೆ ಏನಾದರೂ ಒಂದು ರೋಮಾಂಚನ ಉಂಟು ಮಾಡುವಂಥ ಒಂದು ಪುಟ್ಟ ಪ್ರಯತ್ನ ಇದು. ಸೊ ಟ್ಯಾಗ್ ಲೈನ್ ಈಸ್ ಹಳೆಯ ಕಥೆಗಳಿಂದಲೇ ಹೊಸ ಕಥೆಗಳು ಹುಟ್ಟೋದು. ಥ್ಯಾಂಕ್ಸ್ ಹೇಳ್ಬಿಡ್ತೀನಿ. ಯಾಕಂದರೆ ತುಂಬ ದೊಡ್ಡ ಸೀನಿಯರ್ ಡೈರೆಕ್ಟರ್ ಜೊತೆ ತುಂಬ ಚಿಕ್ಕವನು, ಅವರ ವರ್ಕ್ ಎಕ್ಸ್ಪೀರಿಯನ್ಸ್ ಅಷ್ಟು ಏಜ್ ಆಗಿಲ್ಲ. ನಮ್ಮ ಆಪರ್ಚುನಿಟಿ ಕೊಡೋದಕ್ಕೆ ಫಸ್ಟ್ ಥ್ಯಾಂಕ್ಸ್. ಸೊ ಸಿನಿಮಾಟೋಗ್ರಫಿ ಅಂತ ಬಂದಾಗ ಯುರೋಪಿಯನ್, ಏಷ್ಯನ್ ಈ ಕಡೆಲ್ಲ ಶೂಟಿಂಗ್ ವರ್ಕ್ ಮಾಡಿದ್ದೀನಿ. ಎಸ್ಪೆಷಲಿ US ಫಸ್ಟ್ ಟೈಮ್ ನಾನು ಶೂಟ್ ಮಾಡಿದ್ದು. ನಾವು ಅಂದ್ಕೊಂಡಷ್ಟು ಈಸಿ ಅಲ್ವೇ ಅಲ್ಲ. ಆಮೇಲೆ ಶೂಟ್ ಮುಗಿಸಿ ಬಂದಮೇಲೆ ಅನ್ಕೋತಾ ಇದ್ದೆ, ಏನಕ್ಕೆ ಕನ್ನಡ ಸಿನಿಮಾ ಅಥವಾ ಇಂಡಿಯನ್ ಸಿನಿಮಾ US ಅಲ್ಲಿ ಶೂಟ್ ಮಾಡಲ್ಲ, ತುಂಬ ಶೂಟ್ ನಡೆಯಲ್ಲ ಅಂತಂದರೆ, ಲಾಟ್ ಆಫ್ ಫಾರ್ಮಾಲಿಟೀಸ್, ರೂಲ್ಸ್, ರೆಗ್ಯುಲೇಷನ್ಸ್, ನೀವು ಅಂದ್ಕೊಂಡಿದ್ದ ಜಾಗದಲ್ಲ ಶೂಟ್ ಮಾಡೋಣ. ಸೊ ಅದೊಂದು ಸ್ವಲ್ಪ ರಿಸ್ಟ್ರಿಕ್ಷನ್ಸ್ ಇತ್ತು. ಸಮ್ಹೌ ವಿ ಮ್ಯಾನೇಜ್ಡ್ ವಿತ್ ದ ಬ್ಯೂಟಿಫುಲ್ ಲೊಕೇಶನ್ಸ್, ಟೆಕ್ನಿಕಲ್ ಸಪೋರ್ಟು, ಆರ್ಟಿಸ್ಟ್ ಸಪೋರ್ಟು, ಎಸ್ಪೆಷಲಿ ಡೈರೆಕ್ಟರ್ ಎನರ್ಜಿ, ಅನ್ಎಕ್ಸ್ಪೆಕ್ಟೆಡ್ ಎನರ್ಜಿ, ಲೈಕ್ ಯಂಗ್ಸ್ಟರ್ಸ್. ಅದೊಂದು ಫ್ಯೂ ಸಿಚುವೇಶನ್ಸ್ ಅಂತೂ ಡೈರೆಕ್ಟ್ರು ಲೈಕ್ 30 ವರ್ಷ ಕಮ್ಮಿ ಆದಂಥ ಲೈಕ್ ವರ್ಕ್ ಫ್ಲೋ ಚೆನ್ನಾಗಿತ್ತು. ಸೊ ಎಲ್ಲರ ಎಫರ್ಟು ತುಂಬ ಹಾಕಿದ್ದೀವಿ. ಮ್ಯಾಕ್ಸಿಮಮ್ ಎಷ್ಟು ಬ್ಯೂಟಿಫುಲ್ಲಾಗಿ ಶೂಟ್ ಮಾಡೋಕ್ಕಾಗುತ್ತೆ ಮಾಡಿದ್ದೀವಿ. ಲೈಕ್ ಕನ್ನಡ ಭಾಷೆನ ಬಾಲಿವುಡಲ್ಲಿ ನೋಡೋದು ಹೇಗಿರುತ್ತೆ, ಬಾಲಿವುಡ್ ಸಿನಿಮಾ ನೋಡೋದು ಹೇಗಿರುತ್ತೆ, ಆ ಕ್ವಾಲಿಟಿ ಇದೆ. ಅದಂತೂ ಅಶ್ಯೂರ್ ಮಾಡ್ತೀನಿ. ಥ್ಯಾಂಕ್ ಯು ಎವ್ರಿವನ್. ಥ್ಯಾಂಕ್ ಯು. ನಮ್ಮದು ಎಲ್ಲೋ ಮೂಲೆಯಲ್ಲಿ ಹೆಸರು ಬಂದಿರೋದು ಅಂತ ಒಂದು ಅಂದ್ಕೊಂಡು ಕನ್ಸ್ಕೊಂಡು ನಾನು, ಯಾಕೆಂದರೆ ಸಿನಿಮಾನೇ ಮಾಡಬೇಕು, ಸಿನಿಮಾಗೆ ಬರಬೇಕು ಅಂತಿದ್ದವನು. ಕಾಲೇಜಿನಲ್ಲಿ ಸಿನಿಮಾ ನೋಡಿದಾಗ ಒಂದು ಫೀಲ್ ಇತ್ತಲ್ಲ, ಅದು ಮ್ಯಾನಿಫೆಸ್ಟೇಷನ್ ಅಂತಾರೆ, ಅದು ಇವತ್ತು ನಿಜ ಆಯಿತು. ಗಣೇಶ್ರ ಜೊತೆ ಕೆಲಸ ಮಾಡುವಂಥ ಸೌಭಾಗ್ಯ, ಜೊತೆಗೆ ಅಮೇರಿಕಾಗೆ ಹೋಗಿ ವರ್ಕ್ ಮಾಡುವಂಥ ಸೌಭಾಗ್ಯ, ಅದೇ ಟೈಟಲ್ದು ಪಾರ್ಟ್ 2 ವರ್ಷನಲ್ಲಿ ವರ್ಕ್ ಮಾಡುವಂಥ ಸೌಭಾಗ್ಯ. ಇದೊಂಥರ ಏನೋ ನಾವು ಮನಸ್ಸಿನಲ್ಲಿ ಗಟ್ಟಿಯಾಗಿ ಏನೋ ಒಂದು ಮಾಡಬೇಕು ಅಂತ ಅಂದ್ಕೊಂಡ್ರೆ ನಿಜ ಆಗತ್ತೆ ಅನ್ನೋದಕ್ಕೆ ಇದು ನನ್ನ ಲೈಫಲ್ಲಿ ನಡೆದಿರುವಂಥ ಒಂದು ಇದು. ಆ್ಯಂಡ್ ಸಿನಿಮಾ ಬಗ್ಗೆ ಮಾತಾಡಬೇಕಾದ್ರೆ ಎಸ್ ಕೆ ರಾವ್ ಹೇಳಿದಾಗೆ, ಮೇಷ್ಟ್ರು US ಅಲ್ಲಿ ಆ ಒಂದು 0 ಡಿಗ್ರಿ -1 ಡಿಗ್ರಿ
ಟೆಂಪ್ರೇಚರಲ್ಲಿ ಸಮುದ್ರದ ತೀರದಲ್ಲಿ ನೀರಲ್ಲಿ ನಿಂತ್ಕೊಂಡು ಒಂದು 3 ದಿನ ಶೂಟಿಂಗ್ ಥ್ರೂಔಟ್ ದ ಡೇ ಅವರು ನಿಂತ್ಕೊಂಡು ಶೂಟಿಂಗ್ ಮಾಡುವಾಗ ನಮಗೆಲ್ಲ ಏನು ಅಂದರೆ ಏನು ಎನರ್ಜಿ ಅಪ್ಪ ಅಂದರೆ ಇಟ್ ಈಸ್ ಸೋ ಇನ್ಸ್ಪೈರಿಂಗ್. ಯಾಕೆಂದರೆ ನಮ್ಗೆ ಇನ್ನೂ ಜೋಶ್ ಬರುತ್ತೆ. ಇವರು ಇಷ್ಟು ಸಿನಿಮಾಗಳು ಮಾಡಿ ಇಷ್ಟು ಸಕ್ಸಸ್ ಕೊಟ್ಟು ಅದೇ ಜೋಶಲ್ಲಿ ಕೆಲಸ ಮಾಡ್ತಾರಲ್ಲ, ಅಂಥ ಒಂದು ಎಕ್ಸ್ಟ್ರೀಮ್ ಕಂಡೀಷನ್ಸಲ್ಲಿ ಅದು ನಮ್ಮೆಲ್ಲರಿಗೂ ತುಂಬ ಇನ್ಸ್ಪೈರಿಂಗ್ ಅದು. ಜೊತೆಗೆ ಅಲ್ಲಿ ಒಂದು ಸಾಕಷ್ಟು ಅದೇ ಎಸ್ ಕೆ ರಾವ್ ಅವ್ರು ಹೇಳಿದಾಗೆ ಪರ್ಮಿಷನ್ಸು ಅವು ಸಮಸ್ಯೆಗಳಿದ್ರೂ ಬಹಳ ಅದ್ಭುತವಾಗಿ ಮೂಡಿ ಬಂದಿದೆ ಸಿನಿಮಾ. ಆ್ಯಂಡ್ ಥ್ಯಾಂಕ್ಸ್ ಟು ಆಲ್ ದ ಎಂಟೈರ್ ಕ್ರೂ, ನಮ್ಮ ಅಸೋಸಿಯೇಟ್ ಡೈರೆಕ್ಟರ್ಸ್ ಸಮೀರ್, ನಿಸಾರ್ ಆ್ಯಂಡ್ ಶಿವು ಅವರ ಕಲಾ ನಿರ್ದೇಶನ, ಹೀಗೆ ನಮ್ಮ ಬಸವರಾಜ್ ಅವರು ತುಂಬ ಕಷ್ಟಪಟ್ಟು ಅಲ್ಲಿ ಕೋಆರ್ಡಿನೇಷನ್ಗೆ ಎಲ್ಲ. ಆ್ಯಂಡ್ ಶೋಭಾಜಿ ಅವರು ಶೂಟಿಂಗ್ ಮುಂಚೆನೇ ಒಂದು ತಿಂಗಳು ಮುಂಚೆನೇ ಹೋಗಿ ಲೊಕೇಶನ್ ಎಲ್ಲ ನೋಡ್ಕೊಂಡು ಬಂದಿದ್ರು. ಆ್ಯಂಡ್ ಐ ಆಮ್ ಆನರ್ಡ್ ಟು ಬಿ ಪಾರ್ಟ್ ಆಫ್ ದಿಸ್ ಟೀಮ್. ಥ್ಯಾಂಕ್ ಯು, ವಿಶಸ್ ಆಲ್ ದ ಬೆಸ್ಟ್. ಪಡ್ಸ ಕನ್ನಡ ಎಷ್ಟು ಚೆನ್ನಾಗಿರುತ್ತೆ, ನಂಗೆ ಅಷ್ಟು ಡೌಟ್ಸ್ ಇರುತ್ತೆ. ನಾವು ಮಾಮೂಲಿ ಮಾತಾಡೋ ಕನ್ನಡದಿಂದ ತುಂಬ ಒಂಥರ ಪೊಯೆಟಿಕ್ ಆಗಿರುತ್ತೆ. ಸೊ ನಾನು ಪ್ರಶ್ನೆ ಕೇಳೋದು, ಅವ್ರು ಹೇಳೋದು ಇಲ್ಲ ದಿಸ್ ಇಸ್ ನಾಟ್ ದ ಮೀನಿಂಗ್, ಈ ಶಬ್ದ ಹೊಡೆದ್ರೆ ಇಂಗ್ಲೀಷಲ್ಲಿ ಹಿಂಗೆ ಆಗಲ್ಲ. ಸೊ ಒಂಥರ ಆ ಆರ್ಗ್ಯುಮೆಂಟು ಜಗಳದಲ್ಲೂ ನಮ್ಮಿಬ್ಬರು ಕ್ರಿಯೇಟಿವ್ ಪ್ರಾಸೆಸ್ ಥರ ಇತ್ತು, ವಿಚ್ ವಾಸ್ ವೆರಿ ನೈಸ್. ಆ್ಯಂಡ್ ನಾನಂತೂ ಆ ಸಬ್ಟೈಟಲ್ ಮಾಡೋ ಪ್ರಾಸೆಸ್ಸಲ್ಲಿ ಸಿನಿಮಾನ ತುಂಬ ಸತಿ ಇವಾಗ ನೋಡ್ಬಿಟ್ಟಿದ್ದೀನಿ. ಸೊ ನನಗಂತೂ 3 ಆ್ಯಕ್ಟರ್ಸು ನನ್ನ ಫ್ರೆಂಡ್ಸ್ ಅಂತ, ಲೈಕ್ ಅಫ್ಕೋರ್ಸ್ ಮೈ ಕ್ಲೋಸ್ ಪರ್ಸನಲ್ ಫ್ರೆಂಡ್ ಅಂತ ಅನ್ಸುತ್ತೆ. ಸೊ ಇವಾಗ ಟು ಸಿ ದಮ್ ಎಸ್ ಸ್ಟಾರ್ಸ್ ಇಸ್ ಸೋ ಇಂಟ್ರೆಸ್ಟಿಂಗ್. ಸೊ ಯಾ, ಆ್ಯಂಡ್ ಐ ಥಿಂಕ್ ಅಮೆರಿಕ 1 ಆದಾಗ ನಾನು ಹುಟ್ಟಿರಲಿಲ್ಲ. ಸೊ ದಿಸ್ ಇಸ್ ಮೈ ಫಸ್ಟ್ ಅಮೆರಿಕ. ಇಲ್ಲ, ಐ ಮೀನ್ ಸಬ್ಟೈಟಲ್ಸ್ ಎಸ್, ಬಟ್ ಥ್ಯಾಂಕ್ ಯು. ನಿನ್ನೆ ಮೊನ್ನೆ ಅನ್ಸಲ್ಲ ಅಥವಾ ತುಂಬ ಡಿಸ್ಟೆಂಟ್ ಮೆಮೊರಿನೂ ಅನ್ಸಲ್ಲ. ಆವಾಗ ನಾವು ಗೋಲ್ಡನ್ ಗೇಟ್ ಬ್ರಿಡ್ಜ್ ಹತ್ರ ಇರ್ಬೋದು, ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ ಹತ್ರ ಇರ್ಬೋದು, ನಯಾಗರಾ ಫಾಲ್ಸ್ ಹತ್ರ ಇರ್ಬೋದು, ಆಗ ಮಾಡಿರೋ ಶೂಟಿಂಗ್ ಎಲ್ಲ ಈಗಲೂ ತುಂಬ ಸ್ಟ್ರಾಂಗಾಗಿ ನೆನಪಿದೆ. ಈಗಲೂ ಕೂಡ ಇಷ್ಟೊಂದು ಸಿನಿಮಾ ಮಾಡಿದ್ರು ಎಲ್ಲಿ ಹೋದ್ರೂ ನಮಗೆ ಒಂದು ಏರ್ಪೋರ್ಟಲ್ಲಿ ಇರ್ಬೋದು, ಒಂದು ಹೋಟೆಲ್ ರೆಸ್ಟೋರೆಂಟ್ಗೆ ಹೋದರೆ ಅಲ್ಲಿರೋ ಸರ್ವರ್ ಇರ್ಬೋದು, ಅಥವಾ ಒಂದು ಬೇ ಏರಿಯಾನಲ್ಲಿ ಸುಮ್ಮನೆ ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇದ್ರೆ ಅಲ್ಲಿ ಸಿಗೋ ಕನ್ನಡಿಗರು ಇರ್ಬೋದು, ಎಲ್ಲರೂ ಜ್ಞಾಪಿಸ್ಕೊಳ್ಳೋ ಸಿನಿಮಾ ಅಂದರೆ ಅಮೆರಿಕ. ನಾವು ಅಂದ್ಕೊಂಡಿದ್ವಿ ಆ ಜನ್ರೇಷನ್ ಅವ್ರು ಮಾತ್ರ ನೋಡಿದ್ದಾರೆ, ಈಗಿನ ಜನ್ರೇಷನ್ ಅಷ್ಟು ನೋಡಿರ್ಲಿಕ್ಕಿಲ್ಲ ಅಂತ. ಬಟ್ ನಾವು ತುಂಬ ಮಾತಾಡಿರೋ ಥರ ಇವಾಗ ಇಂಜಿನಿಯರಿಂಗ್ ಮುಗಿಸಿ ಅಮೆರಿಕಾಗೆ ಹೋಗಿರೋರು ಕೂಡ ತುಂಬ ಜನಕ್ಕೆ ಈ ಸಿನಿಮಾ ಫ್ಯಾಮಿಲಿಯರ್ ಇದೆ, ಟಾಕ್ ಅಬೌಟ್ ಇಟ್. ಸೊ ತುಂಬ ಜನ ಅಲ್ಲಿ ಕೆಲವರು ಇಂಜಿನಿಯರ್ಸು ಹೇಳ್ತಾ ಇದ್ರು ನಮಗೆ ಅಲ್ಲಿಗೆ ಶೂಟಿಂಗ್ ಹೋದಾಗ, ನಾವು ಅಮೆರಿಕಾಗೆ ಬಂದಾಗ ಹೋಮ್ ಸಿಕ್ಕಾದರೆ ಈ ಸಿನಿಮಾ ಮತ್ತೆ ನೋಡ್ತಾ ಇರ್ತೀವಿ, ತುಂಬ ಸಲ ನೋಡಿದ್ದೀವಿ ಅಂತ ಹೇಳ್ತಾ ಇದ್ರು. ಹಾಗೆ ನಾವು ಒಂದು ಅಮೆರಿಕನಲ್ಲಿ ಒಂದು ಸ್ವಿಮ್ಮಿಂಗ್ ಪೂಲ್ ಇದೆ, ಶೂಟಿಂಗ್ ಶಾರ್ಟ್ಸ್ ಇದೆ, ಅದನ್ನು ಒಬ್ಬರು ಫ್ರೆಂಡ್ ಮನೆಯಲ್ಲಿ ಶೂಟ್ ಮಾಡಿದ್ವಿ, ಅಲ್ಮೇಲೆ ಹೆಂಗಾರ ಅಂತ. ಅವ್ರು ಹೇಳ್ತಾ ಇದ್ರು ಈಗಲೂ ಕೂಡ ಅವರ ರಿಲೇಟಿವ್ಸಲ್ಲಿ ಈಗಿನ ಜನ್ರೇಷನ್ನು ಅವ್ರಿಗೆ ಗೊತ್ತಿರೋರು ಬಂದರೆ ಅವ್ರ ಮನೆಗೆ ಬಂದರೆ ಮೊದಲು ಆ ಸ್ವಿಮ್ಮಿಂಗ್ ಪೂಲ್ ತೋರಿಸಿ ಅಂತ ಕೇಳ್ತಾ ಇರ್ತಾರಂತೆ. ಸೊ ಅದೊಂದು ಮಾನ್ಯುಮೆಂಟ್ ಥರ ಆಗೋಗಿದೆ. ಸೊ ದಟ್ ವಾಸ್ ದ ಪಾಪ್ಯುಲಾರಿಟಿ ಆಫ್ ದ ಫಿಲ್ಮ್. ಸೊ ಅದ್ರ ಬಗ್ಗೆ ಹೆದರಿಕೆ ಕೂಡ ಇದೆ ನಮಗೆ, ಈ ಸಿನಿಮಾ ಹೇಗೆ ರಿಸೀವ್ ಮಾಡ್ತೀರಾ ಅಂತ. ಸೊ ಆಗಿನ ಅಮೆರಿಕ ಬೇರೆ, ಈಗಿನ ಅಮೆರಿಕ ಬೇರೆ. ದಿಸ್ ಈಸ್ ಆಫ್ಟರ್ 9/11. ದಿಸ್ ಈಸ್ ದ ವರ್ಲ್ಡ್ ಆಫ್ AIs. ಹಾಗಾಗಿ ಚಾಲೆಂಜಸ್ಸು, ಪ್ರಾಸೆಸ್ಸು ಎಲ್ಲ ತುಂಬ ಡಿಫ್ರೆಂಟು. ವೆರಿ ಅನ್ಪ್ರೆಡಿಕ್ಟಬಲ್ ವೆದರ್ ಇನ್ ಸಿಯಾಟಲ್. ಸೊ ನಾವು ಬೆಟ್ಟದ ಮೇಲೆ ಹೋಗಿ -ಡಿಗ್ರಿನಲ್ಲಿ ಮಳೆ ಬರ್ತಾ ಇರುವಾಗ ಎಲ್ಲ ಶೂಟ್ ಮಾಡಿದ್ದೀವಿ. ಸೊ ಇಟ್ ವಾಸ್ ವೆರಿ ಇಂಟ್ರೆಸ್ಟಿಂಗ್ ಆ್ಯಂಡ್ ವಿ ಹ್ಯಾಡ್ ಎ ಗ್ರೇಟ್ ಟೀಮ್. ಸೊ ನಾನು ತುಂಬ ಎಂಜಾಯ್ ಮಾಡಿದೆ ವಿತ್ ಆಲ್ ಅವರ್ ಟೆಕ್ನಿಕಲ್ ಟೀಮ್ ಆ್ಯಂಡ್ ಆರ್ಟಿಸ್ಟ್ were excellent, very supportive. So I had a great time. I really wish all of you like this film. Thank you. Thank you. ಆಮೇಲೆ ಅದೇ ಅವ್ರದ್ದೇ ಸಿನಿಮಾದಲ್ಲಿ ವರ್ಕ್ ಮಾಡೋಕ್ಕೆ ಅವಕಾಶ ಸಿಗುತ್ತೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ನನಗೆ ತುಂಬ ಒಂಥರ ಖುಷಿ ಫೀಲ್ ಆಗ್ತಾ ಇದೆ. ಅವಾಗ ಯಾವಾಗಲೂ ಒಂದ್ಸಲ 10 ಸಿನಿಮಾಕ್ಕೆ ಒಂದು ಫೀಸ್ ಕಟ್ಬಿಟ್ಟು ಕಲಿಯೋಕ್ಕೆ ಅಂತ ಬಂದಿರೋದು ಇವತ್ತಿಗೂ ಕಲಿತಾ ಇದ್ದೀನಿ ಅಂತ ಹೇಳುವಂಥ ಖುಷಿ ಇದೆ ನನಗೆ. ಮತ್ತು ಸಿನಿಮಾ ವಿಷಯದಲ್ಲಿ ನಮ್ಮ ಟೆಕ್ನಿಷಿಯನ್ಸು ಎಲ್ಲರೂ ತುಂಬ ಸಪೋರ್ಟಿವ್ ಆಗಿ ವರ್ಕ್ ಮಾಡಿದ್ದಾರೆ. ಜಗಳಾಡಿದ್ದೀವಿ, ಆರ್ಗ್ಯೂ ಮಾಡಿದ್ದೀವಿ, ನಕ್ಕಿದ್ದೀವಿ, ಹತ್ತಿದ್ದೀವಿ ಎಲ್ಲ ಜೊತೆಯಲ್ಲಿ. ತುಂಬ ಒಳ್ಳೆ ಟೀಮ್ ನಮ್ಮ ಆರ್ಟಿಸ್ಟ್ಗಳು. ತುಂಬ ಅವ್ರ ಜೊತೆ ವರ್ಕ್ ಮಾಡಿ ತುಂಬ ಎಂಜಾಯ್ ಮಾಡಿದ್ದೀನಿ. ಮತ್ತು ಪರ್ಫಾರ್ಮೆನ್ಸ್ ಅಂತ ಅದ್ಭುತವಾಗಿ ಮಾಡಿದ್ದಾರೆ ಮೂವರು ಕೂಡ, ಅದು ಎಲ್ಲರೂ ನೋಡ್ತಾರೆ. ಓಕೆ, ಥ್ಯಾಂಕ್ ಯು.
ಕರೆಕ್ಟಾಗಿ 20 ದಿವಸ ಮುಂಚೆ ಕರೆಕ್ಟಾಗಿ ಎಲ್ರಿಗೂ ಆಕ್ಯುಪೈ ಮಾಡ್ತಾರೆ. ಅಂದರೆ ಅವ್ರದ್ದು ಯಾವುದಿಗೂ ತೊಂದರೆ ಆಗ್ಬಾರ್ದು ಅನ್ನೋ ದೃಷ್ಟಿಯಿಂದ 15 ದಿವಸ ಮುಂಚೆನೇ 6 ಗಂಟೆಗೆ ಇರಬೇಕು ಅಂದರೆ 6 ಗಂಟೆ ಕರೆಕ್ಟಾಗಿ ಕೂತ್ಬಿಡ್ತಾರೆ ಮೇಸ್ಟ್ರು ಅಲ್ವಾ. ಹಾಗಾಗಿ ಸ್ಟೂಡೆಂಟ್ಸ್ ಮುಂದೆ ಕೂರಿಸ್ಕೊಂಡು ಫಸ್ಟ್ ನೀರು ಕುಡಿಸಿ, ಆಮೇಲೆ ಕಾಫಿ ಕೊಡಿಸಿ, ಆಮೇಲೆ ವಿಷಯಕ್ಕೆ ಬಂದು ಯಾವ ಕಂಟೆಂಟ್ ಹೋಗಬೇಕು, ಯಾವ ಕಂಟೆಂಟ್ ಹೋಗಬಾರ್ದು ಅನ್ನೋದು ಒಂದಷ್ಟು ಚರ್ಚೆ ಆಗುತ್ತೆ 1 ಅವರ್. ಅದು ತುಂಬ ಹಿಂದೆ ಇತ್ತು, ತುಂಬ ವರ್ಷಗಳ ಹಿಂದೆ ಪ್ರೊಡ್ಯೂಸರ್ ಡೈರೆಕ್ಟ್ರು ಕರೆಸಿ ಈ ಥರ ಎಲ್ಲ ಚರ್ಚೆ ಮಾಡಿ ಅದಕ್ಕೆ ಅದೆಲ್ಲ ಪಿಕ್ಚರೆಲ್ಲ ಹಿಟ್ ಆಗ್ತಾ ಇತ್ತು. ಆ ಸಿಸ್ಟಮ್ನ ಆಗಿಂದಲೂ ಮೇಷ್ಟ್ರು ಮುಂದುವರ್ಸ್ಕೊಂಡು ಬಂದಿದ್ದಾರೆ. ಅಮೇರಿಕಾಗೆ ಫಿಲ್ಮು ಅಂದರೆ ಫಸ್ಟ್ಗೂ ಕೂಡ ನಾವು ಕೆಲಸ ಮಾಡಿದ್ವಿ, PR ಕೆಲಸ ಮಾಡಿದ್ವಿ, ನಮ್ಮ ಅಂಕಲ್ ಅವಾಗಿದ್ದರು. ಸೆಕೆಂಡ್ಗೂ ಕೂಡ ಮೇಷ್ಟ್ರು ಕರೆದು ಕೆಲಸ ಕೊಟ್ಟಿದ್ದಾರೆ. ಅವರೆಲ್ಲ ಸಿನಿಮಾಗಳು ನಮ್ಮ ರಾಘವೇಂದ್ರ ಚಿತ್ರವಾಣಿ ಎಲ್ಲ ವರ್ಕ್ ಮಾಡೋಕ್ಕೆ ಖುಷಿ ಆಗುತ್ತೆ. 100% ಪಿಕ್ಚರ್ ಚೆನ್ನಾಗಿ ಬಂದಿರುತ್ತೆ ಅನ್ನೋ ಗ್ಯಾರಂಟಿ ಇದೆ. ಅಮೇರಿಕಾ ಪಾರ್ಟ್ 1 ಹೆಂಗೆ ಸಕ್ಸಸ್ ಆಯಿತೋ ಅಷ್ಟೇ ಸಕ್ಸಸ್ ಆಗಲಿ ಅಂತ ಕೇಳ್ಕೊಳ್ತೀನಿ. ಆಲ್ ದಿ ಬೆಸ್ಟ್ ಇಡೀ ತಂಡಕ್ಕೆ. ಥ್ಯಾಂಕ್ ಯು. ಒಂದೊಂದೇ ಹೇಳ್ಕೊಂಡು ಹೋಗ್ತೀವಿ. ಈಗ ಫಸ್ಟ್ ಇದಷ್ಟೇ ಟೈಟಲ್ದು, ಅದೆಲ್ಲ ಐಡಿಯಾಸ್ ಮೇಸ್ಟ್ರು ಮತ್ತು ಟೀಮ್ ಕೊಟ್ಟಿದ್ದೀನಿ. ಒಂದೊಂದು ಎಕ್ಸಿಕ್ಯೂಟ್ ಆದಾಗ ಗೊತ್ತಾಗುತ್ತೆ, ಇದು ಹೊಸ ಐಡಿಯಾ ನೆಕ್ಸ್ಟ್ ಪ್ರೆಸ್ಗೆ. ಅಂದರೆ ಒಂದೊಂದೇ ಇನ್ನೊಂದು 7-8 ಆಗುತ್ತೆ. ಒಂದು ಸ್ವಲ್ಪ ನೋಡೋದಂಗೆ, ಯಾಕಂದ್ರೆ ಎಲ್ಲ ಪ್ರತಿಯೊಂದು ಹಂತದಲ್ಲೂ ಒಂದು ಸಿಸ್ಟಮ್ಯಾಟಿಕ್ ಅಪ್ರೋಚ್ ನಾವು ನೋಡ್ತೀವಿ. ಸರ್ ಹೇಳಿದಾಗೆ ಒಂದು ಪ್ರೆಸ್ ಮೀಟಿಗೆ 4 ಮೀಟಿಂಗ್ ಆಗುತ್ತೆ. ಆ ಥರ ಇಡೀ ಸಿನಿಮಾದ ಮಾರ್ಕೆಟಿಂಗ್ ಇವತ್ತು ಶುರುವಾಗಿದೆ. ಇವತ್ತಿಂದ ಇನ್ನೊಂದು 3 ತಿಂಗಳಲ್ಲಿ ನಾವು ನಿಮ್ಮ ಮುಂದೆ ಬರಬೇಕು ಅಂತ ಇದ್ದೀವಿ. ಸೊ ನಿಮ್ಮೆಲ್ಲ ಸಪೋರ್ಟ್ ನಮಗೆ ಬೇಕು. ಆಮೇಲೆ ಟೈಟಲ್ ಅಮೇರಿಕಾ ಅನ್ನೋದು ಒಂದು ನಾಸ್ಟಾಲಜಿಕ್ ಫೀಲಿಂಗ್ ಎಲ್ರಿಗೂ. ಸೊ ಅದೇ ಥರ ಫೀಲ್ ಈ ಸಿನಿಮಾದಲ್ಲಿ ಅದಕ್ಕಿಂತ ಚೆನ್ನಾಗಿದೆ ಅಂತ ಕೇಳಿದ್ದೀವಿ. ನಾವು ಸಿನಿಮಾ ನೋಡಿಲ್ಲ, ಮಾರ್ಕೆಟಿಂಗ್ ಟೀಮ್ ಆಗಿರೋ ಕಾರಣ. ಬಟ್ ಆ ನಂಬಿಕೆ, ಆ ಭರವಸೆಯಿಂದ ಈ ಸಿನಿಮಾನ ಪ್ರಮೋಟ್ ಮಾಡಬೇಕು ಅಂತಿದ್ದೀವಿ. ಥ್ಯಾಂಕ್ ಯು ಸೋ ಮಚ್. ಅಮೇರಿಕಾದಲ್ಲಿ ಮಾಡ್ತಾ ಇದ್ದೀನಿ. ಸೊ ಬೇಸಿಕಲಿ ನಾನು ರಂಗಭೂಮಿಯಲ್ಲಿ, ಥಿಯೇಟ್ರಲ್ಲಿ ಆರ್ಟ್ ವರ್ಕ್ ಮಾಡ್ತಾ ಇದ್ದೆ, ನಿರ್ದೇಶನ ಮಾಡ್ತಾ ಇದ್ದೆ. ಸರ್ ಕರೆದು ನನಗೆ ಸಿನಿಮಾದಲ್ಲಿ ನೀನು ಆರ್ಟ್ ಡೈರೆಕ್ಟ್ ಮಾಡಬೇಕು ಅಂತಂದಾಗ, ಕತೆ ಹೇಳಿದಾಗ ನನಗೆ ಸಿನಿಮಾದಲ್ಲಿ ಮಾಡೋಕ್ಕಾಗತ್ತಾ ಅಂತ ಒಂದು ಪ್ರಶ್ನೆ ಇತ್ತು. ಬಟ್ ಈ ಸಿನಿಮಾದಲ್ಲಿ ಬೇರೆ ಸಿನಿಮಾ ಥರ ಕನ್ಸ್ಟ್ರಕ್ಷನ್ ವರ್ಕು ಆ ಥರದ ಬಿಗ್ ಎಲಿಮೆಂಟ್ ಆರ್ಟ್ ಎಕ್ಸಿಕ್ಯೂಷನ್ ಏನೂ ಇರಲಿಲ್ಲ. ಬಟ್ ಸರ್ ಕತೆ ಹೇಳಿದಾಗ ನನಗೊಂದು ಮಾತು ಹೇಳಿದರು, ಪ್ರತಿಯೊಂದು ವಿಭಾಗವೂ ಕೂಡ ಕತೆ ಹೇಳಬೇಕು. ಸೊ ನೀನು ಆರ್ಟ್ ಡೈರೆಕ್ಟ್ರಾಗಿ ಏನನ್ನ ಎಲಿಮೆಂಟ್ನ ತರಬಹುದು, ಸಜೆಸ್ಟಿವ್ ಆಗಿ ಒಂದು ಪ್ರಾಪ್ ಕೂಡ, ಒಂದು ಚಿಕ್ಕ ವಸ್ತುಗಳು ಕೂಡ. ಈಗ ಈ ಸಿನಿಮಾದಲ್ಲಿ ಕಥೆಯಲ್ಲಿ ಯಾವುದೇ ರೀತಿಯಾದಂಥ ಕನ್ಸ್ಟ್ರಕ್ಷನ್ ವರ್ಕ್ಸ್ ಇರಲಿಲ್ಲ, ಆರ್ಟ್ಗೆ ಸ್ಕೋಪು. ಆದರೆ ಒಂದು ಪ್ರಾಪರ್ಟಿ ಕೂಡ ಒಂದು ಕತೆ ಹೇಳಬೇಕು, ಅದು ಒಂದು ಮೆಟಾಫರ್ ಆಗಿ ಮಾತಾಡಬೇಕು ಅಂತ ಸರ್ ಸಜೆಷನ್ ಕೊಟ್ಟಾಗ ನಾನು ಕಥೆಯನ್ನು ಇಟ್ಕೊಂಡು ನಮ್ಮ ನಟರುಗಳು ಬಳಸ್ತಿರುವಂತಹ ಪ್ರಾಪರ್ಟಿ ಅಥವಾ ಚಿಕ್ಕ ಎಲಿಮೆಂಟು ಕೂಡ ಏನಾದರೂ ಒಂದು ಎಮೋಷನ್ನ ಕೊಡಬಹುದಾ ಅನ್ನೋ ನಿಟ್ಟಿನಲ್ಲಿ ನಾವೆಲ್ಲ ಕೆಲಸ ಮಾಡಿದ್ದೀವಿ. ಮತ್ತು ನನಗೆ ಹೊಸಬನಾಗಿರೋದ್ರಿಂದ ನನಗೆ ಈ ಆರ್ಟ್ ವರ್ಕ್ನಲ್ಲಿ ತುಂಬ ಹೆಲ್ಪ್ ಮಾಡಿದ್ದು DOP, ಕಲರ್ ನಮಗೆ ಆರ್ಟ್ ವರ್ಕಲ್ಲಿ ಕಲರ್ ಕರೆಕ್ಷನ್ ಆಗಿರ್ಬೋದು, ಕಲರ್ ಪ್ಯಾಲೆಟ್ ಆಗಿರ್ಬೋದು, ಇದನ್ನೆಲ್ಲವನ್ನ ಕೊಟ್ಟು, ಮತ್ತು ನಮ್ಮ ನಿರ್ದೇಶನ ತಂಡ ಆ ನಿಟ್ಟಿನಲ್ಲಿ ಪ್ರಾಪ್ ಲಿಸ್ಟ್ ಆಗಿರ್ಬೋದು, ಸೆಟ್ ವರ್ಕ್ಗೆ ಸಹಾಯ ಆಗಿರ್ಬೋದು, ತುಂಬ ಚೆನ್ನಾಗಿ ಕೆಲಸ ಆಗಿದೆ. ಒಳ್ಳೆ ಸಿನಿಮಾ ಬಂದಿದೆ, ನೀವೆಲ್ಲ ಎಂಜಾಯ್ ಮಾಡ್ತೀರಾ ಅಂತ ಗೊತ್ತಾಗಿ. ಕತೆ ಸ್ಟ್ರಾಂಗ್ ಆಗಿರಬೇಕು. ಸೊ ಈ ಸಿನಿಮಾ ಎಷ್ಟು ಸಮಯ ತೊಗೊಂಡ್ರು ಅದೆಲ್ಲರೂ ಸ್ಟ್ರಾಂಗ್ ಆಗಿಬಿಡ್ಸಿದ್ದು ಕತೆ. ಸೊ ಅಮೇರಿಕಾಲಿ ಚಳಿ, ಮಳೆ, ಗಾಳಿ, ಸೊ ಸ್ನೋ ಎಲ್ಲ ಒಂದೇ ದಿನದಲ್ಲಿ ನೋಡಿದ್ದೀವಿ. ಸೊ ಅದೇ ಥರ ಅಮೇರಿಕಾ 2 ನೀವು ಅದನ್ನೆಲ್ಲ ನೋಡ್ತೀರಾ. ಸೊ ಅಷ್ಟೇ. ಥ್ಯಾಂಕ್ ಯು ಎವ್ರಿವನ್. ಥ್ಯಾಂಕ್ ಯು. ನೆನಪಿದೆ, ಥಿಯೇಟರ್ಗೆ ಹೋಗಿ ನೋಡಿದ್ದೆ. ಆ ಟೈಮಲ್ಲಿ ಎಲ್ಲರೂ ಅಮೇರಿಕಾ ನೋಡ್ಬೋದು ಅಂತ ಥಿಯೇಟರ್ಗೆ ಹೋದರು. ಬಟ್ ಸಿನಿಮಾಯಿಂದ ಆಚೆ ಬರ್ತಾ ಸೂರ್ಯ, ಭೂಮಿ ಮತ್ತು ಶಶಾಂಕ್ನ ಮನಸ್ಸಲ್ಲಿ ಇಟ್ಕೊಂಡು ವಾಪಸ್ ಬಂದರೆ ಅವ್ರು ಇನ್ನೂ ಮನಸ್ಸಲ್ಲೇ ಇದ್ದಾರೆ ಕನ್ನಡ ಪ್ರೇಕ್ಷಕರದು. ಆ್ಯಂಡ್ ಆ ಸೋಲ್ ಆಫ್ ದ ಫಿಲ್ಮ್ ಏನಿದೆ, ಸರ್ ನನಗೆ ಕತೆ ಹೇಳಿದಾಗ ಈ ಸಿನಿಮಾದಲ್ಲೂ ಆ ಸೋಲ್ ಹಾಗೇ ಇದೆ. ಆ್ಯಂಡ್ ನಾನು ಟೈಟಲಲ್ಲಿ ಎಸ್ ಅನ್ಬೇಕು ಅಂದ್ಕೊಂಡವನು ಕತೆ ಕೇಳಿದಾಗಲೇ ಡೆಫಿನೆಟ್ಲಿ ಇದನ್ನು ನಾನು ಮಾಡಲೇಬೇಕು ಅಂತ ಅಂದ್ಕೊಂಡೆ. ಪ್ರತಿ ಸಲ ನಾನು US ಹೋದಾಗ, ನನ್ನ ಫ್ಯಾಮಿಲಿ US ಅಲ್ಲಿರೋದು. ಸೊ ಪ್ರತಿ ಸಲ ನಾನು US ಹೋದಾಗ ನೆಕ್ಸ್ಟ್ ಏನು ಮಾಡ್ತಾ ಇದ್ದೀರಾ ಅಂತ ಕೇಳ್ತಾರೆ. ಆ್ಯಂಡ್ ಅವಾಗ ಅಮೇರಿಕಾ 2 ಅಂದಾಗ ತುಂಬ ಎಕ್ಸೈಟ್ ಆಗ್ತಾರೆ. ಬಿಕಾಸ್ ಹಲವಾರು ಜನ ಅಮೇರಿಕಾ ಸಿನಿಮಾ ನೋಡಿ ಅಮೇರಿಕಾಗೆ ಹೋದವರಿದ್ದಾರೆ. ಆ್ಯಂಡ್ ಅಲ್ಲಿ ತುಂಬ ಕಾಯ್ತಾ ಇದ್ದಾರೆ ಅಮೇರಿಕಾ 2 ಸಿನಿಮಾ ನೋಡೋಕ್ಕೆ. ಸೊ ಐ ಆಮ್ ಆಲ್ಸೋ ವೆರಿ ಎಕ್ಸೈಟೆಡ್. ಹಾಗೆ ನಾಗತಿ ಹಳ್ಳಿ ಸರ್ ಬಗ್ಗೆ ಹೇಳಬೇಕಾದ್ರೆ, ಈಗ ಸ್ಟೇಜಲ್ಲಿ ಅವರೊಂದು 10-15 ಮಿನಿಟ್ಸ್ ಹಳೆ ಕಥೆಗಳಿಂದ ಹೊಸ ಕಥೆ ಹೇಗೆ ಹುಟ್ಟುತ್ತೆ ಅಂತ ಒಂದು ಹೇಳಿದ್ರಲ್ಲ, ಅಷ್ಟೇ ಇಂಟ್ರೆಸ್ಟಿಂಗ್. ಅವರ ಪ್ರತಿ ದಿನ ಸೆಟ್ಟಲ್ಲಿ ಅವ್ರು ಮಾತಾಡೋದು ಅಷ್ಟೇ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಅಷ್ಟೇ ಹೊಸ ವಿಷಯಗಳು ನಮಗೆ ಗೊತ್ತಾಗುತ್ತೆ. ಆ್ಯಂಡ್ ನನಗೆ
ಆಸ್ ಅ ಪರ್ಫಾರ್ಮರ್, ಆಸ್ ಅ ಆಕ್ಟರ್ ತುಂಬ ಖುಷಿ ಇದೆ ಸರ್ ಜೊತೆ ಆ್ಯಕ್ಟ್ ಮಾಡಿದ್ದು. ಬಿಕಾಸ್ ಅವರ ಡೈರೆಕ್ಷನಲ್ಲಿ ಆ್ಯಕ್ಟ್ ಮಾಡಿದ್ದು. ಅವರು ಇಮೋಷನ್ಗೆ ತುಂಬ ಇಂಪಾರ್ಟೆನ್ಸ್ ಕೊಡ್ತಾರೆ ಆ್ಯಂಡ್ ಅವರ ಬರವಣಿಗೆ ತುಂಬ ಚೆನ್ನಾಗಿದೆ. ಅಂದರೆ ಡೈಲಾಗ್ಸ್ ಇರ್ಬೋದು, ಕೆಲವೆಲ್ಲ ವರ್ಡ್ಸ್ ಸಿ ಅವ್ರು ಹೇಳಿದ್ರು, ನಾನು ಕೇಳಿರಲಿಲ್ಲ. ನಾನು ಸರ್ ಹತ್ರ ಸರ್ ಇದೇನು ಸರ್ ಇದು ವರ್ಡ್ ಅಂತ ಕೇಳ್ತಾ ಇದ್ದೆ. ಸೊ ನಮಗೂ ಒಂದು ಕಲಿಯುವಂಥ ಒಂದು ಅವಕಾಶ. ಆ್ಯಂಡ್ ಅಷ್ಟು ಲೆಜೆಂಡರಿ ಆ್ಯಕ್ಟರ್ಸ್ನ ಡೈರೆಕ್ಟ್ ಮಾಡಿದವರು, ಅಷ್ಟೊಂದು ಅವರ ಪ್ರತಿ ಸಿನಿಮಾನು ಉಂಡು ಹೋದ ಇರ್ಬೋದು, ಬಾನಲೆ ಮತ್ತು ಚಂದ್ರಿಕೆ ಇರ್ಬೋದು, ಇದೆಲ್ಲ ಪಾಪ್ ಕಲ್ಚರ್, ಅಂದರೆ ಕಲ್ಟ್ ಕ್ಲಾಸಿಕ್ಸ್. ಅಮೇರಿಕಾ ಇರ್ಬೋದು. ನಾನು ಯಾವುದೇ ಹಿಲ್ ಸ್ಟೇಷನ್ಗೆ ನಮ್ಮ ವೈಫ್ನ ವೆಕೇಶನ್ಗೆ ಕರ್ಕೊಂಡು ಹೋದರೆ ಬಾನಲೆ ಮತ್ತು ಚಂದ್ರಿಕೆ ಥರ ಏನು ಮಾಡಲ್ಲ ತಾನೆ ಅಂತಾರೆ. ಸೊ ಯಾ ಸರ್ದು ಬೆಸ್ಟ್ ಕ್ವಾಲಿಟಿ ಏನಂದರೆ, ಈಗ ಅವ್ರು ಹೇಳಿದ್ರು ಯಾವ ಕಥೆನೂ ಹೊಸದಲ್ಲ, ಎಲ್ಲ ಹಳೆ ಕಥೆಗಳಿಂದನೇ ಹೊಸ ಕಥೆಗಳು ಹುಟ್ಟೋದು ಅಂತ. ನಾನೆಲ್ಲೋ ಓದಿದ್ದೆ, ಆಲ್ ಪಾಸಿಬಲ್ ಸ್ಟೋರೀಸ್ ಹ್ಯಾವ್ ಬಿನ್ ಟೋಲ್ಡ್ ಬಟ್ ನಾಟ್ ಬೈ ಯು. ಸೊ ಸರ್ದು ಎಲಿಮೆಂಟ್ ಇದೆಯಲ್ಲ, ಯು ಅನ್ನೋ ಎಲಿಮೆಂಟ್, ಅವರ ಬೈ ಹಾರ್ಟ್ ಈಸ್ ವೆರಿ ಯಂಗ್, ಪ್ರಾಬ್ಲಿ ಯಂಗರ್ ದೆನ್ ಆಲ್ ತ್ರೀ ಆಫ್ ಅಸ್. ಬಿಕಾಸ್ ತುಂಬ ಜನ ಇದನ್ನು ಮೆನ್ಷನ್ ಮಾಡಿದ್ರು, ನಾವು ಆ ಚಳಿಯಲ್ಲಿ ಆ ಮಳೆಯಲ್ಲಿ ಶೂಟಿಂಗ್ ಮಾಡಬೇಕಾದ್ರೆ ಸರ್ಗೆ ಇದ್ದಿದ್ದಂಥ ಎನರ್ಜಿ ನಮ್ಮಲ್ಲಿ ಯಾರಲ್ಲೂ ಇರಲಿಲ್ಲ. ಒಂದು ಮಗು ಥರ ಅವರು ಪ್ರತಿ ಸೀನ್ನ ಎಕ್ಸ್ಪ್ಲೇನ್ ಮಾಡೋ ರೀತಿ ಇರ್ಬೋದು, ಅದರಲ್ಲಿ ಏನು ಎಕ್ಸಾಕ್ಟ್ಲಿ ಈಗ ನಾವು ಪರ್ಫಾರ್ಮ್ ಮಾಡಿದಾಗ ಏನೋ ಒಂದು ಮಿಸ್ ಆಗುತ್ತೆ, ಅವ್ರು ಬಂದು ಆ ಇಮೋಷನ್ ಏನು ಬೇಕು. ಬಿಕಾಸ್ ಈಸ್ ವೆರಿ ಫೋಕಸ್ಡ್ ಆನ್ ದ ಕ್ಯಾರೆಕ್ಟರ್ ಆರ್ಟ್. 3 ಜನಕ್ಕೂ ತುಂಬ ಚೆನ್ನಾಗಿದೆ ಈ ಸಿನಿಮಾದಲ್ಲಿ ಕ್ಯಾರೆಕ್ಟರ್ ಆರ್ಟು. ಆ್ಯಂಡ್ ಅದನ್ನು ಎಕ್ಸ್ಪ್ಲೇನ್ ಮಾಡಿ ನಮ್ಮ ಹತ್ರ ದ ಬೆಸ್ಟ್ ತರಿಸಿದ್ದಾರೆ ಅಂತ ನಾನು ನಂಬಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಹಾಗೆ ನನ್ನ ಕೋ ಆರ್ಟಿಸ್ಟ್ ಶಾನ್ವಿ ಆ್ಯಂಡ್ ಪೃಥ್ವಿ. ಐ ಥಿಂಕ್ ಶಾನ್ವಿ ರೀಸೆಂಟ್ ಟೈಮ್ಸಲ್ಲಿ ಒನ್ ಆಫ್ ದ ಬೆಸ್ಟ್ ರೋಲ್ಸ್ ದಟ್ಸ್ ಬೀನ್ ರಿಟರ್ನ್ ಫಾರ್ ಫೀಮೇಲ್ ಇದು ಅಂತ ಅನ್ಕೋತೀನಿ ನಾನು. ಆ್ಯಂಡ್ ಅಷ್ಟೇ ಅದ್ಭುತವಾಗಿ ಅವರು ಪರ್ಫಾರ್ಮ್ ಮಾಡಿದ್ದಾರೆ. ತುಂಬ ಚಾಲೆಂಜಿಂಗ್ ರೋಲ್ ಆ್ಯಂಡ್ ತುಂಬ ಕಮಿಟೆಡ್ ಆ್ಯಕ್ಟರ್. ತುಂಬ ತಲೆ ಕೆಡಿಸ್ಕೊಂಡು ಆ್ಯಕ್ಟಿಂಗ್ ಮಾಡ್ತಾಯಿದ್ರು. ತುಂಬ ನನ್ನ ಕ್ಯಾರೆಕ್ಟರ್ ಈ ಥರ ಬಿಹೇವ್ ಮಾಡಲ್ಲ, ನನ್ನ ಕ್ಯಾರೆಕ್ಟರ್ ಈ ಥರ ಮಾಡಲ್ಲ ಅಂತ ತಲೆ ಕೆಡಿಸ್ಕೊಂಡು ಪ್ರತಿ ಸೀನಲ್ಲೂ ಆ್ಯಕ್ಟ್ ಮಾಡ್ತಾಯಿದ್ರು. ಆ್ಯಂಡ್ ಪೃಥ್ವಿ, ಐ ಥಿಂಕ್ ಈಸ್ ಆಲ್ಸೋ ಒನ್ ಆಫ್ ದ ಫೈನೆಸ್ಟ್ ಆ್ಯಕ್ಟರ್ಸ್ ನಮ್ಮ ಇಂಡಸ್ಟ್ರಿಯಲ್ಲಿ. ಅವರು ಫಸ್ಟ್ ಡೇ ನಾನು ಮೀಟ್ ಮಾಡಿರೋರನ್ನ US ಅಲ್ಲೇ, ಅದಕ್ಕಿಂತ ಮುಂಚೆ ನಾವೆಲ್ಲೂ ಮೀಟ್ ಮಾಡಿರಲಿಲ್ಲ ಅನ್ಸುತ್ತೆ, ಬಟ್ ಫಸ್ಟ್ ಡೇನೇ ನಾವು ಫ್ರೆಂಡ್ಸ್ ಆಗೋದು. ಆ್ಯಂಡ್ ತುಂಬ ಬೇಗ ಕನೆಕ್ಟ್ ಆದ್ವಿ, ತುಂಬ ಕ್ಲೋಸ್ ಆದ್ವಿ. ಆ್ಯಂಡ್ ಥ್ರೂ ಔಟ್ ದ ಜರ್ನಿ ನಾವೆಲ್ಲೇ ಯಾವುದೇ ಲೊಕೇಶನ್ಗೆ ಹೋಗೋದಾದ್ರೂ 3 ಜನರ ಜೊತೆಗೆ ಟ್ರಾವೆಲ್ ಮಾಡ್ತಾ ಇದ್ವಿ. ಐ ಥಿಂಕ್ ಅದೂ ನಮ್ಮ ಬಾಂಡನ್ನ ಜಾಸ್ತಿ ಮಾಡ್ತು ಅನ್ಕೋತೀನಿ. ಆ್ಯಂಡ್ ನಾವು US ಇಂದ ವಾಪಸ್ ಬರಬೇಕಾದ್ರೆ ತುಂಬ ಬೇಜಾರಾಗಿದ್ದು ಪೃಥ್ವಿಗೆ. ಬಿಕಾಸ್ ಅವರು ಒಂದು ಕಾರ್ ಕೊಟ್ಟಿದ್ರು, ಫೋರ್ಡ್ ಮಸ್ಟ್ಯಾಂಗ್. ಅದನ್ನು ಬಿಟ್ಟು ಬರೋಕ್ಕೆ ತುಂಬ ನೋವಲ್ಲಿದ್ರು ಅದನ್ನು ಬಿಟ್ಟು ಬರಬೇಕಾದ್ರೆ. ಆ್ಯಂಡ್ ಅಫ್ಕೋರ್ಸ್ ಟೆಕ್ನಿಷಿಯನ್ಸ್, SK ರಾವ್, ಬ್ರಿಲಿಯಂಟ್ ಸಿನಿಮಾಟೋಗ್ರಫರ್. ನೀವು ವಿಜುವಲ್ಸ್ ಈ ಸಿನಿಮಾದು ತುಂಬಾ ಚೆನ್ನಾಗಿದೆ. ಆರ್ಟ್ ಡೈರೆಕ್ಟರ್ ಹೇಳಿದಾಗೆ ಕಲರ್ ಪ್ಯಾಲೆಟ್ ಏನಿರಬೇಕು ಒಂದು ಫ್ರೇಮಲ್ ಕಲರ್ಸ್ ಯಾವ ರೀತಿ ಇರಬೇಕು, ಲೈಟಿಂಗ್, ಎವ್ರಿಥಿಂಗ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಶ್ರೀ ಕ್ರೇಜಿ ಮೈಂಡ್ಸ್, ನಿಮಗೆ ನೀವೇ ಹೆಸರು ಇಟ್ಕೊಂಡಿದ್ದೀರಾ ಇಲ್ಲ ಬೇರೆಯವ್ರಿಗೆ ಗೊತ್ತಿಲ್ಲ, ಬಟ್ ಅವ್ರ ಹೆಸರಿಗೆ ಕರೆಕ್ಟ್ ಆಗಿದ್ದಾರೆ ಅವರು. ಆ್ಯಂಡ್ ಡೈರೆಕ್ಷನ್ ಟೀಮ್ ಸಮೀರಾ, ಆಮೇಲೆ ನಿಸಾರ್ ತುಂಬ ಚೆನ್ನಾಗಿ ವರ್ಕ್ ಮಾಡ್ತಾಯಿದ್ರು ಆನ್ ಸೆಟ್. ಆ್ಯಂಡ್ ಶೋ ಮ್ಯಾನ್, ಥ್ಯಾಂಕ್ ಯು ಸೋ ಮಚ್. ನೀವು ಥ್ರೂ ಔಟ್ ದ ಫಿಲ್ಮ್ ನಮ್ಮನ್ನು ನೋಡ್ಕೊಂಡಿರುವಂಥ ರೀತಿ, ನಮ್ಮನ್ನು ಟ್ರೀಟ್ ಮಾಡಿದಂಥ ರೀತಿ, ವಿ ಫೆಲ್ಟ್ ಲೈಕ್ ವಿ ಆರ್ ಫ್ಯಾಮಿಲಿ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಅಫ್ಕೋರ್ಸ್ ಐ ಆಮ್ ವೆರಿ ಎಕ್ಸೈಟೆಡ್. ಮನೋಮೂರ್ತಿ ಸರ್ ಮತ್ತೆ ಈ ಸಿನಿಮಾಗೆ ಮ್ಯೂಸಿಕ್ ಮಾಡಿರೋದು. ಆ್ಯಂಡ್ ನಕುಲ್ ಅಫ್ಕೋರ್ಸ್ ಬ್ಯಾಕ್ಗ್ರೌಂಡ್ ಸ್ಕೋರ್. ಸೊ ಯಾ, ಐ ಥಿಂಕ್ ಯಾರೋ ಮಿಸ್ ಮಾಡಿಲ್ಲ ಅನ್ಕೋತೀನಿ. ಮತ್ತೆ ಎಷ್ಟು ಬಿಟ್ಕೊಡ್ಬೋದು ನಿಮ್ಗೆ ಗೊತ್ತಿಲ್ಲ. ಓಕೆ, ಮೈಕ್ ಸರ್ ನಾನು ಮಾತಾಡಾದ್ಮೇಲೆ ಕಂಟಿನ್ಯೂ ಓಕೆ ಮಾತಾಡಿ. ಹೌದು, ಎಲ್ಲ ಸ್ಟೋರೀಸ್ ಎಲ್ಲ ತಲೆಯಲ್ಲಿ ಇದರ ಸುತ್ತಾಡ್ತಾ ಇದೆ ಎಕ್ಸಾಕ್ಟ್ಲಿ ರೈಟ್ ನೌ. ಬಟ್ ಐ ಸ್ಟಾರ್ಟ್ ಫ್ರೆಶ್ ಲೈಕ್ ದ ಫಸ್ಟ್ ಆಫ್ ಮೈನ್. ಫಸ್ಟ್ಲಿ ನಾನಿದ್ದಲ್ಲಿ ಸರ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಕ್ಯಾರೆಕ್ಟರ್. ಯಾಕಂದರೆ ಈ ಥರ ಕ್ಯಾರೆಕ್ಟರ್ ನಾನು 13 years ಕರಿಯರಲ್ಲಿ ನನಗೆ ಸಿಕ್ಕಿಲ್ಲ. ಆ್ಯಂಡ್ ಐ ಆಮ್ ಹ್ಯಾಪಿ ಐ ಡಿಡ್ ನಾಟ್ ಫೈಂಡ್ ಇಟ್, ಬಿಕಾಸ್ ಈ ಕ್ಯಾರೆಕ್ಟರ್ನ ಹ್ಯಾಂಡಲ್ ಮಾಡೋಕ್ಕೆ ಆ್ಯಕ್ಚುಲಿ ಸ್ವಲ್ಪ ಮೆಚ್ಯೂರಿಟಿ ಬೇಕು. ಆ್ಯಂಡ್ ಐ ಡೋಂಟ್ ಥಿಂಕ್ ಐ ಹ್ಯಾಡ್ ದ್ಯಾಟ್. ಐ ವುಡ್ ಹ್ಯಾವ್ ಸ್ಪಾಯ್ಲ್ಡ್ ದ ಕ್ಯಾರೆಕ್ಟರ್.
maturity of the character, language ಮೇಲೆ control ಇರಬೇಕು, especially for this character. I think that was one point where me and sir were like, sir, ಈ ಜನರೇಷನಲ್ಲಿ ಯಾರು ಎಕ್ಸೆಪ್ಟ್ ಮಾಡ್ತಾರೆ ಈ ವರ್ಡ್ನ? Then our Sameer and our Nisar, Shivu, we all were like sitting and we were trying to bridge the gap between me and sir. Okay, sir, okay. So then I was actually getting convinced at most of the points because Ali, his experience barutte, his storytelling, his narration barutte, and I'm nothing in front of that. So it was a great experience working with sir. It was like a school. It was a schooling for me. And I hope I get good marks later. I got good marks from sir. Now the audience is all over the Language control yeah? Language ಮೇಲೆ ಕಂಟ್ರೋಲ್ ಇರಬೇಕು. ಆಕ್ಟರ್ ಅಲ್ವಾ, ಬರುತ್ತೆ, ಆಕ್ಟಿಂಗ್ ಮಾಡೋ ಟೈಮಲ್ಲಿ ಬರುತ್ತೆ, ಡಬ್ಬಿಂಗ್ ಮಾಡೋ ಟೈಮಲ್ಲಿ ಬರುತ್ತೆ. That's the part of our job. So ಬರಲೇಬೇಕು. So if of course I'm not saying 100%, but I think 60% if I cross, I feel I'm like passing it with high numbers. And my co-stars, amazing. I think we were more, enjoying. I was enjoying the shoot because of them. ಅಲ್ಲಿ ತುಂಬ ಕಷ್ಟಪಟ್ಟು ನಾವು ಸಿನಿಮಾ ಮಾಡಿದ್ದೀವಿ because temperature, weather, nothing was actually very supportive except for the people and the team. So my technical team of this film, each and every person from the lighting department to the production, everything was, they are the stars of the film. They have taken the film on their shoulders. So happy for them, thank you to them. And my co-stars, I love them because they have been so supportive and so like a friendly thing. It just went off. It was not like pressure because of them. So thank you Nilu, thank you Prithvi, and I hope our chemistry is seen more on the screen. Yeah, who else to thank? Thank you all for listening to me, and thank you in advance for supporting the film. Thank you. ಬಟ್ ಹಳೆ ಮಾತಿಂದಾನೆ ಹೊಸ ಮಾತು ಹುಟ್ಟೋದಲ್ಲ, ಏನಾದರೂ ಒಂದು ಹೊಸದಾಗಿ ಹುಟ್ಸೋಣ ಈಗ. ಬಟ್ ಭಾಳ ಖುಷಿ ಇದೆ. ಮೊದಲನೇದಾಗಿ ನಮ್ಮ ಅಮೇರಿಕಾ ಟು ಚಿತ್ರತಂಡದ ಏಜಲ್ಲಿ ಹಿರಿಯರಾಗಿರುವಂತಹ ಮತ್ತು ಎನರ್ಜಿಯಲ್ಲಿ, ಹುಮ್ಮಸ್ಸಲ್ಲಿ, ಉತ್ಸಾಹದಲ್ಲಿ ನಮ್ಮೆಲ್ಲರಿಗಿಂತ ಯಂಗೆಸ್ಟ್ ಆಗಿರುವಂತಹ ಮೇಸ್ಟ್ರಿಗೆ ನಾನು ಧನ್ಯವಾದ ಹೇಳ್ತೀನಿ. ಬಿಕಾಸ್ ಖಂಡಿತವಾಗ್ಲೂ ಕನ್ನಡ ಚಿತ್ರರಂಗದಲ್ಲಿ ಪ್ರೇಮ ಕಾವ್ಯಗಳಲ್ಲಿ ಅಥವಾ ಲವ್ ಸ್ಟೋರೀಸ್ಗಳಲ್ಲಿ ಅಥವಾ ಮ್ಯೂಸಿಕಲ್ ಹಿಟ್ಗಳಲ್ಲಿ ಅಗ್ರಗಣ್ಯ ಸ್ಥಾನದಲ್ಲಿ ನಿಲ್ಲುವಂತಹ ಸಿನಿಮಾಗಳಲ್ಲಿ ಒಂದು ಅಮೇರಿಕಾ. ಸೊ ಅದರ ಪಾರ್ಟ್ 2 ಅಲ್ಲಿ ನಮಗೆ ಅವಕಾಶ ಸಿಕ್ಕಿರೋದು ಖಂಡಿತವಾಗ್ಲೂ ಆ್ಯಸ್ ಅನ್ ಆ್ಯಕ್ಟರ್ ನನ್ನ ಸೌಭಾಗ್ಯ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಒಂದು 15-20 ವರ್ಷ ಆದಮೇಲೆ ಮತ್ತೆ ಸ್ಕೂಲಲ್ಲಿರುವಂಥ ಅನುಭವ ನನಗೆ ಮೇಸ್ಟ್ರ ಫಿಲ್ಮಲ್ಲಿ ಅನಿಸಿದ್ದು. ಅಂದರೆ ಸ್ಕೂಲಲ್ಲೆಲ್ಲ ಸ್ವಲ್ಪ ಫೇವ್ರೆಟ್ ಟೀಚರ್ ಇದ್ದರೆ, ಫೇವ್ರೆಟ್ ಸರ್ ಇದ್ದರೆ ಅವ್ರ ಹತ್ರ ಬೇಷ್ ಅನ್ಸ್ಕೊಡೋದು, ಗುಡ್ ಅನ್ಸ್ಕೊಡೋದೆಲ್ಲ ಇರುತ್ತಲ್ಲ. ಸೊ ಚೆನ್ನಾಗಿ ಆ್ಯಕ್ಟ್ ಮಾಡಿದಾಗ ಗುಡ್ ಅಂತ ಇದ್ರು, ಅವರು ಜಾಸ್ತಿ ಏನು ಅಂತ ಇರಲಿಲ್ಲ. ಸೊ ಗುಡ್ ಅಂದಾಗಲೇ ನಂಗೆ ಭಾಳ ಖುಷಿ ಆಗ್ತಾಯಿತ್ತು, ಒಂಥರ ಏನೋ ಒಂದು ಖುಷಿ. ಡೆಫಿನೆಟ್ಲಿ ತುಂಬ ಎಂಜಾಯ್ ಮಾಡಿದ್ದೀನಿ. ಆ್ಯಂಡ್ ಅವರ ಎನರ್ಜಿ ಏನು ಅಂತ ನನಗೆ ಗೊತ್ತಾಗಿದ್ದು ನಾನು ಡೈರೆಕ್ಷನ್ ಮಾಡಿದಾಗ, ಇತ್ತೀಚೆಗೆ ನಾನು ಡೈರೆಕ್ಷನ್ ಮಾಡಿದೆ, ಅವಾಗ ಗೊತ್ತಾಯಿತು ಅವರು ಯಾವ ಲೆವೆಲ್ಗೆ ಒಂದು ಎನರ್ಜಿ ಇಟ್ಕೊಂಡು ಆ ಕಮ್ಮಿ ಟೆಂಪರೇಚರ್. ನನಗೆ ಈಗಲೂ ನೆನಪಿದೆ, ಯಾವುದೋ ಒಂದು ಶಾರ್ಟ್ ಸಣ್ಣ ಹೋಗುತ್ತಾ ಏನೋ ಅಂತ ಗೊತ್ತಿಲ್ಲ, ಒಂದು ಅರ್ಧ ಕಿಲೋಮೀಟರ್ ದೂರದಲ್ಲಿತ್ತು ಕ್ಯಾಮ್ರಾ, ಸರ್ ಓಡ್ತಾ ಇದ್ದಾರೆ ಶಾರ್ಟ್ ತಗೋಬೇಕು ಅಂತ. ಸೊ ಅದು ನಮ್ಮಂಥ ಯಂಗ್ಸ್ಟರ್ಸ್ಗೆ ಖಂಡಿತವಾಗ್ಲೂ ತುಂಬ ಇನ್ಸ್ಪೈರಿಂಗ್ ವಿಷಯ. ಬಹಳ ಅಂದರೆ ಬಹಳ ಕಲ್ತಿದ್ದೀನಿ ಈ ಸಿನಿಮಾದಿಂದ. ಅಮೇರಿಕಾ ಒಂದು ಅದ್ಭುತವಾದ ಅನುಭವ, ಸ್ಪೆಷಲಿ ಆ ಅನುಭವ ಎಲ್ರಿಗೂ ಆಗಬೇಕು. ಎಲ್ರಿಗೂ ನಾನು ಯೂಶ್ವಲಿ ಇಂಗ್ಲೀಷ್ ಫಿಲ್ಮ್ಸ್, ಹಾಲಿವುಡ್ ಫಿಲ್ಮ್ಸ್ ಎಲ್ಲ ಜಾಸ್ತಿ ನೋಡೋದ್ರಿಂದ ಆ ಲೊಕೇಶನ್ಗೆಲ್ಲ ಹೋಗ್ಬೇಕಲ್ಲ ಅಂತ ಒಂದು ಭಾಳ ಆಸೆ ಇತ್ತು. ಸೊ ಆ ಆಸೆ ಈ ಸಿನಿಮಾದಿಂದ ಈಡೇರಿದೆ. ಅದ್ಭುತವಾದ ಕೋ ಸ್ಟಾರ್ಸ್, ನಿರೂಪಾಯಿ ನಾವು ಮೂರವರೇ, ಆದರೆ ನಾನು ಭೇಟಿಯಾಗಿದ್ದವ್ರನ್ನ ಅಮೇರಿಕಾದಲ್ಲಿ. ನಿರೂಪ್ ಸರ್ ಒಂದು ಬ್ರದರ್ ಥರ ನನಗೆ ಬಹಳ ಆತ್ಮೀಯರಾಗಿದ್ದು. ಮೊದಲನೇ ದಿನದಿಂದ ಅದೊಂದು ವೈಬ್ ಮ್ಯಾಚ್ ಆಯಿತು. ಆ್ಯಂಡ್ ಅದ್ಭುತವಾದ ಆ್ಯಕ್ಟರ್, ಬೃಹದ್ರೂಪಿ ಆ್ಯಕ್ಟರ್ ಆ್ಯಂಡ್ ವೆರಿ ಮೆಚ್ಯೂರ್ ಆ್ಯಕ್ಟರ್. ಸೊ ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡಿದ್ದು ಬಹಳ ಖುಷಿಯಾಗಿದೆ. ಇನ್ನಷ್ಟು ಸಿನಿಮಾಸ್ಗಳು ಮಾಡಬೇಕು, ಬಟ್ ನಮ್ಮ ಹೈಟ್ ಮ್ಯಾಚ್ ಆಗಲ್ಲ. ಆ್ಯಂಡ್ ಯೂಶ್ವಲಿ ಹೀರೋಯಿನ್ ಜೊತೆ ಆ್ಯಕ್ಟ್ ಮಾಡಿದ್ದು ತುಂಬ ಖುಷಿ ಆಯಿತು ಅಂತ ಹೇಳ್ತಾರೆ. ನನಗೆ ಆ್ಯಕ್ಚುಲಿ ಕಷ್ಟ ಆಯಿತು ಇವ್ರ ಜೊತೆ ಆ್ಯಕ್ಟ್ ಮಾಡೋದು. ಬಿಕಾಸ್ ಭಾಳ ಇದೇನೋ ಗೊತ್ತಿಲ್ಲ, ಈ ಸಿನಿಮಾದಲ್ಲಿ ಯಾವುದೋ ಕೋರ್ಸ್ ಎಲ್ಲ ಮಾಡ್ಕೊಂಡು ಬಂದಿದ್ರು ಅಂತೆ ಅವ್ರು ಈ ಸಿನಿಮಾ ಮಾಡೋ ಮೊದಲು. ಭಾಳ ಮೈನ್ಯೂಟ್ ಡೀಟೇಲ್ಸ್ ಎಲ್ಲ ತುಂಬ, ಅಂದರೆ ಆ್ಯಕ್ಟರ್ಸ್ ಅಂತೆ, ಆ್ಯಕ್ಟಿಂಗ್ ಇಸ್ ನಥಿಂಗ್ ಬಟ್ ಗಿವ್ ಆ್ಯಂಡ್ ಟೇಕ್ ಅಲ್ವಾ. ಸೊ ಇವ್ರು ಸ್ವಲ್ಪ ಜಾಸ್ತಿನೇ ಕೊಡ್ತಾ ಇದ್ರು, ನಮಗೆ ಕೊಡೋಕ್ಕೆ ಕಷ್ಟ ಆಗ್ತಾ ಇತ್ತು.
ಸೊ ಶಾನ್ವಿ ಡೆಫಿನೆಟ್ಲಿ ವಂಡರ್ಫುಲ್ ಪರ್ಫಾರ್ಮೆನ್ಸ್ ಆ್ಯಂಡ್ ನಿರೂಪ್ ಸರ್ ಅಷ್ಟೇ ಆ್ಯಂಡ್ ಎಲ್ಲ ಟೆಕ್ನಿಷಿಯನ್ಸ್ ಯೂಶಲಿ ದೃಶ್ಯಕಾವ್ಯ ಅಂತ ಹೇಳ್ತೀವಿ, ದೃಶ್ಯಕಾವ್ಯ ಅಂತ ಸುಮ್ಮನೆ ಹೇಳೋದಕ್ಕಾಗಲ್ಲ, ಕ್ಯಾಮ್ರಾಮನ್ ಕವಿ ಆಗಿರಬೇಕು. ಸೊ SK ಸರ್ ನಮ್ಮ ಕನ್ನಡ ಚಿತ್ರರಂಗದ ಆಸ್ತಿ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ, ಅಂಥ ಅದ್ಭುತವಾದ DOP ಅವರು. ಆ್ಯಂಡ್ ಶ್ರೀ ಕ್ರೇಜಿ ಮೈಂಡ್ಸ್ ಅವರು ಒಳ್ಳೆ ಎಡಿಟರ್ ಹೇಗೆ ಅಂತ ನನಗೆ ಗೊತ್ತಾಗಿದೆ ಹೇಗೆ ಅಂತ ಹೇಳಿದ್ರೆ, ಎಲ್ಲರಿಗೂ ಗೊತ್ತು US ಹೋಗೋಕ್ಕೆ ಒಂದು 16 ಗಂಟೆ ಬೇಕು. ನಾನು ಅವರು ಜೊತೆಲಿ ಇದ್ದಿದ್ದರಿಂದ ಒಂದು ಕಿಟಕಿ ಪಕ್ಕ ಬಸ್ಸಲ್ಲಿ ಕೂತಂಗಲ್ಲಿ ನಿಂತ್ಕಂಗೆ ಮಾತಾಡ್ತಾ ಇದ್ವಿ. 16 ಗಂಟೆ 2 ಗಂಟೆಲಿ ಹೋದಂಗೆ ಅನಿಸ್ತು. ಸೊ ಒಳ್ಳೆ ಎಡಿಟ್ರಿ ಅವರು, ಖಂಡಿತವಾಗ್ಲು ಡೆಫಿನೆಟ್ಲಿ ಹಸ್ ಡನ್ ಗ್ರೇಟ್ ವರ್ಕ್ಸ್. ಬಟ್ ಐ ಎಂಜಾಯ್ಡ್. ಆ್ಯಂಡ್ ನಿಸಾರ್ ಬಾಯ್, ಶಿವ್ ಜಾಸ್ತಿ ನಗ್ತಾ ಇದ್ರು ನೀವು, ಶಿವ್ ಆಗಿರಲಿ, ಸಮೀರಾ ಆಗಿರಲಿ, ಆ್ಯಂಡ್ ಬಸವರಾಜ್ ಅವರು ನನ್ನ ತೀರಾ ಕ್ಲೋಸ್ ಫ್ರೆಂಡ್ ಥರ ಇದ್ರು ಅಲ್ಲಿ. ಆ್ಯಂಡ್ ಶೋಭಾ ಮ್ಯಾಮ್, ನಿಜವಾಗ್ಲೂ ನೀವೆಲ್ಲರೂ ಕೂಡ ಅಷ್ಟು ದೂರದಲ್ಲಿ ಇದ್ರೂ ಕೂಡ ಮನೇಲಿದ್ದೀವಿ ಅಂತ ಅನ್ಸೋದಕ್ಕೆ ನಿಮ್ಮೆಲ್ಲರ ಸಹಕಾರ ಕಾರಣ. ಖಂಡಿತವಾಗ್ಲೂ ಒಂದು ಸಿನಿಮಾ ಬಗ್ಗೆ ಜಾಸ್ತಿ ಹೇಳಿದ್ರೆ ನೆಕ್ಸ್ಟ್ ಬೈತಾರೆ, ಬಟ್ ಖಂಡಿತವಾಗ್ಲೂ ನಾನು ಇಲ್ಲಿವರೆಗೂ ಮಾಡಿರುವಂಥ ಸಿನಿಮಾದಲ್ಲಿ ಒನ್ ಆಫ್ ದ ಬೆಸ್ಟ್ ಫಿಲ್ಮ್ ಇದಾಗಿರುತ್ತೆ ಅನ್ನೋ ನಂಬಿಕೆ ನನಗಿದೆ. ದಯವಿಟ್ಟು ಎಲ್ಲರೂ ಸಹಕಾರ ಇರಲಿ. 21 films, this is the best cinematography I've worked in. So thank you for showing all of us the best in all the toughest situations, and the weather, the way he handles camera is that's a lot of passion. And thank you Shobha ma'am, thank you Basaraj, thank you whoever I missed. Thank you. ಕಥೆಯ ಆರಂಭ ಬೀಜ ಏನಿರುತ್ತೆ, ಮೊದಲ ಸೀಡ್ ಅಂತೀವಲ್ಲ, ಅದು ಬಹಳ ಪ್ರೋಸೆಸ್, ತುಂಬ ಟೈಮ್ ತಗೊಳುತ್ತೆ. ಮತ್ತು ಅದು ಚರ್ಚೆ ಡಿಸ್ಕಷನ್ ಮೇಲೆ ಬೆಳೀತಾ ಹೋಗುತ್ತೆ. ಅಂಥದ್ದೊಂದು ಮಾಡಬೇಕು ಅಂತ ಹೊರಟಾಗ ನನ್ನ ಬಹುತೇಕ ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್, ಥರ್ಡ್ ರೌಂಡ್ ಹೀಗೆ 10 ಚರ್ಚೆಗಳು ಹಿರಿಯರ ಜೊತೆಗೆ, ಕಿರಿಯರ ಜೊತೆಗೆ. ನಾನು ಯಾವುದಾದ್ರೂ ಒಂದು ಸ್ಕ್ರಿಪ್ಟ್ ಆದಾಗ I will discuss with Girish Kasarwadi sir. I will discuss with my 10th cinema present student. ಎಲ್ಲ ಜನರೇಷನ್, ಎಲ್ಲ ಜೆಂಡರ್, ಎಲ್ಲ ಸಿನಿಮಾ ಮೋಹಿಗಳಿಗೂ ಅದು ನಾನು ಶೇರ್ ಮಾಡ್ತಾ ಹೋಗ್ತೀನಿ, ಹೌ ಡು ದೇ ಫೀಲ್ ಅಂತ ಹೇಳಿ. ಹಂಗೆ ಹೇಳುವಾಗ ಮನಸ್ಸು ಕೆಲವನ್ನು ಒಪ್ಕೊಳ್ತಾ ಹೋಗುತ್ತೆ, ಕೆಲವು ನಿರಾಕರಿಸುತ್ತೆ. ಅವ್ರು ಹೇಳೋದು ಚೆನ್ನಾಗಿರುತ್ತೆ, ನನಗೆ ಅದು ಕನ್ವಿನ್ಸ್ ಆಗುತ್ತೆ. ಇನ್ನು ಕೆಲವು ನನಗಿಷ್ಟ ಆಗುತ್ತೆ, ಅವ್ರಿಗಿಷ್ಟ ಆಗಿರೋಲ್ಲ. ಹೀಗೆ ಅದು ಒಂದು ವಿಚಿತ್ರವಾದ ರೀತಿಯಲ್ಲಿ ಕತೆ ಹರಡುವಂಥ ಒಂದು ಪ್ರೋಸೆಸ್. ಅದು ಒಂದು ಪಾಯಿಂಟ್ ಬರುತ್ತೆ ಚೇತನ್, ಒಂದು ಪರ್ಟಿಕ್ಯುಲರ್ ಪಾಯಿಂಟ್ ಬರುತ್ತೆ, ಐ ವಿಲ್ ಡೂ ದಿಸ್ ಅಂತ. ಅದೊಂದು ವಿಚಿತ್ರವಾದ ಕ್ಷಣ. ಅದು ಸೃಜನಶೀಲ ಮನಸ್ಸಲ್ಲಿ ದಿಸ್ ಇಸ್ ಗೋಯಿಂಗ್ ಟು ಹ್ಯಾಪನ್ ಅಂತ. ಆ ಪಾಯಿಂಟ್ ಬರೋವರೆಗೆ ತುಂಬ ನಾವು ತಿರುಗಾಡ್ತೀವಿ. ಸರ್ಕಸ್, ನನಗೆ ಕನ್ನಡದ ಬಹಳಷ್ಟು ನಿರ್ದೇಶಕರ ಜೊತೆಗೆ ಆ ಥರ ಚರ್ಚೆ ಮಾಡ್ತಿರ್ತೀನಿ. ನಮ್ಮ ಸ್ಕೂಲ್ಗೆ ಟೀಚ್ ಮಾಡೋಕ್ಕೆ ಬರ್ತಾರೆ ಅಥವಾ ಕರೆಸ್ಕೊಳ್ತೀನಿ ಆ ಥರ. ಆಮೇಲೆ ಅದು ಯಾವುದೋ ಒಂದು ಹಂತದಲ್ಲಿ ಅದು ಇದು ಬೇಕು ಅಂತ ಅನ್ಸುತ್ತಲ್ಲ, ಅದಕ್ಕೆ ಸಮ್ಟೈಮ್ಸ್ 2 years 3 years ಮಾತಾಡ್ಮೇಲೆಗೆ ನಾನು ವಿಷ್ಣು ಸರ್ ಜೊತೆಗೆ 4 ವರ್ಷ ಚರ್ಚೆ ಮಾಡಿದ್ದೀನಿ. 4th year we went to set. ಅಂದರೆ ಈ ಕಾಲ ಇದೆಯಲ್ಲ, ಇದು ತುಂಬ ಮುಖ್ಯ. ಇವರೆಲ್ಲ ಹೇಳ್ತಿದ್ರಲ್ಲ, ಚಿಕ್ಕದನ್ನು ಗಮನಿಸ್ತಾ ಇದ್ರು, ಮಾಡ್ತಿದ್ರು ಅಂತ. ಆ ಪರ್ಫೆಕ್ಷನಿಗೆ ಬೇಕಾದ್ದು ಅಷ್ಟು ಆಳವಾಗಿ ಒಂದು ವಸ್ತುನ ಗ್ರಹಿಸಬೇಕು, ಅದು ತುಂಬ ಮುಖ್ಯ. ಇದು 2021 ಸುಮಾರಿನಲ್ಲಿ ಶುರುವಾಗಿ ಇಲ್ಲಿವರೆಗೆ ನಮ್ಮನ್ನು ಎಳ್ಕೊಂಡು ಬಂತು. ಇದರಲ್ಲಿ ಈ ಕಡೆಯ 6-7 ತಿಂಗಳು ಬಿಡಿ ಮಾರ್ಕೆಟಿಂಗ್, ಅಲ್ಲಿವರೆಗೂ ಕ್ರಿಯೇಟಿವ್ ಪ್ರೋಸೆಸ್. ಲಾಸ್ಟ್ ಶ್ರೀ ಸರ್ ಇದು ಕನ್ವಿನ್ಸ್ ಆಗ್ತಿಲ್ಲ, ಇದು ಎಡಿಟ್ ಮಾಡೋಣ, ಇದನ್ನು ಸೇರಿಸೋಣ ಅಂತ ಕಟ್ಟ ಕಡೆಯವರೆಗೂ ನಮ್ಮ ಸಂಕಲನಕಾರ ಹೇಳುವಂಥ ಮಾತುಗಳು ಕ್ರಿಯೇಟಿವ್ ಆಗಿರ್ತವೆ. ಹಾಗಾಗಿ ಇದೊಂದು ಅಬ್ಸ್ಟ್ರಾಕ್ಟ್ ಆದಂಥ ಪ್ರೋಸೆಸ್. ಒಂಥರ ಹೋಗಿ ಅಂಗಡಿಗೆ ಹೋಗಿ ತಂದ್ಕೊಂಡು ಶಾಪ್ ಮಾಡ್ದಂಗಲ್ಲ. ಅಥವಾ 4 ಜನ ರೈಟರ್ಸು ಒಂದು ಹೋಟ್ಲಿಗೆ ಹೋಗಿ ರೂಮ್ ಹಾಕೊಂಡು ಕೂತ್ಕೊಂಡ್ಬಿಟ್ಟು 20 ದಿನ ಕೂತಿದ್ರಂತೆ, 3 ದಿನ 1 ವಾರ ಒಂದು ಕತೆ ರೆಡಿ ಆಯ್ತಂತೆ ಅಂತಾರೆ. ನನಗೆ ಅರ್ಥ ಆಗಲ್ಲ ಅದು ಹೆಂಗೆ ಮಾಡ್ತಾರೆ ಅಂತ. ಐ ಕೆನಾಟ್ ಡೂ ದಟ್. ಅದು ವಿ ಹ್ಯಾವ್ ಟು ಅಲೋ ಟು ಗ್ರೋ ಇನ್ಸೈಡ್. ಅದಕ್ಕೆ ಕಾಂಟೆಕ್ಸ್ಟ್ ಬೇಕು, ವರ್ತಮಾನ ಬೇಕು, ಪ್ರಸ್ತುತತೆ ಬೇಕು, ರೆಲೆವೆಂಟ್ ಆಗಿದೆ ಅದು ನಾವು ಹೇಳ್ತಿರ್ತಕ್ಕಂಥದ್ದು, ಇವತ್ತಿನ ಸಮಾಜಕ್ಕೆ ಬೇಕಾ, ಯಾರಿಗೆ ಬೇಕು ಇತ್ಯಾದಿ ಕ್ರಿಯೇಟಿವ್ ಪ್ರೋಸೆಸ್. ನಂತರದ್ದು ಫಿನಾನ್ಷಿಯಲ್ ಆಸ್ಪೆಕ್ಟ್. ಸೊ ಹಾಗಾಗಿ ಈ ಸಿನಿಮಾ ಬಗ್ಗೆ ಒಂದು ತೃಪ್ತಿ ಇದೆ. ಇದು ಹಳೆಯ ಕಥೆಯ ಹೊಸ ಕಥೆಯಾದರೂ ಕೂಡ, ಅಥವಾ ಹೊಸ ಕಥೆಯಂತಿರುವ ಹಳೆಯ ಕಥೆಯಾದರೂ ಕೂಡ ಹೊಸದನ್ನು ಹೇಳುತ್ತೆ. ಅದನ್ನು ಈ ಹೆಣ್ಮಗಳು ಬಹಳ ಅದ್ಭುತವಾಗಿ, ಬಿಕಾಸ್ ಸ್ತ್ರೀ ಪ್ರಧಾನವಾದ ಕಥೆ ಆದ್ದರಿಂದ ಚೆನ್ನಾಗಿ ಮಾಡಿದ್ದಾರೆ. ಅದಕ್ಕೆ ಪೂರಕವಾಗಿ ನನ್ನ ಇಬ್ಬರು ಕಲಾವಿದರು ಸಾಥ್ ಕೊಟ್ಟಿದ್ದಾರೆ. ಹೀಗಾಗಿ ಈ ಸಿನಿಮಾ ಬಗ್ಗೆ ನನಗೆ ಗಾಢವಾದ ನಂಬಿಕೆ ಇದೆ. ನಿಮ್ಗೆ ಅನಿಸುತ್ತೆ ಎಲ್ಲ ಪ್ರೆಸ್ ಮೀಟ್ಸಲ್ಲೂ ಒಬ್ಬರೊಬ್ಬರು ನಾವು ಪರಸ್ಪರ ಪ್ರಶಂಸಾ ಸಂಘ ಥರ ಇರುತ್ತೆ. ನಾವು ಅವ್ರನ್ನ ಹೊಗಳ್ತೀವಿ, ಅವ್ರು ನಮ್ಮನ್ನ ಹೊಗಳ್ತಾರೆ, ನಾವು ಅವ್ರನ್ನ ಹೊಗಳ್ತೀವಿ ಅಂತ. ಆದರೆ ಆ ಹೊಗಳಿಕೆ ಕ್ಲೀಶೆ ಅಲ್ಲ, ನಿಜವಾಗಿ ವಿ ಮೀನ್ ಇಟ್.
ನಿಜವಾಗಿ ನಮಗೆ ಅದು ನಮ್ಮ ಹೃದಯದಿಂದ ಬರ್ತಿರೋ ಮಾತು. ಅದು ನಿಮ್ಮ ಹತ್ರ ಹೇಳಿದ್ರೆ ಯಾರ ಹತ್ರ ಹೇಳೋದು? ಫೈನಲಿ ಹೇಳಿದ್ರೆ ಪ್ರೇಕ್ಷಕರು ನೋಡಿದಾಗ ಗೊತ್ತಾಗ್ಬೇಕು, ಹೌದು ಅವ್ರು ಹೇಳಿ ನಿಜಪ್ಪ ಅಂತ. ಆ ದೃಷ್ಟಿಯಿಂದ ಇವರೆಲ್ಲರ ಹೊಗಳಿಕೆಯನ್ನು ವಿನಯದಿಂದ ಸ್ವೀಕರಿಸ್ತಾ ಈ ಕಥೆಯ 5 ವರ್ಷದ ಪ್ರಯಾಣ ಯಶಸ್ವಿ ಪ್ರಯಾಣ ಅಂತ ನಾನು ಭಾವಿಸ್ತೇನೆ. ಐ ಥಿಂಕ್ ಸರ್ ಹೇಳೋದು ಸಮಾಜದಲ್ಲಿ the women how they are, it's a best portrayal of a woman in a dilemma. That's all I can say. And today I think in society every woman is in dilemma. ಇರ್ಬೋದು. ತುಂಬಾ ಒಂದು ಆರ್ಕ್ ತುಂಬಾ ಚೆನ್ನಾಗಿದೆ. ಆ ಡೈಲಮಾ ಇವ್ರು ಏನು ಹೇಳಿದ್ರು, ನಾನೇನು ಮಾಡಬೇಕು ಏನು ಮಾಡಬಾರ್ದು, ಈ ಗೊಂದಲಗಳು ಪಾತ್ರಗಳಿಗೆ ತುಂಬ ಚೆನ್ನಾಗಿ ಬರೆದಿದ್ದಾರೆ. ಆ್ಯಂಡ್ ಇನ್ನೊಂದು, ಈಗ ಸೊಸೈಟಿಯಲ್ಲಿ ನಡೀತಾ ಇರುವಂಥ ಈಗ ಅಮೇರಿಕ ಭಾಗ 1 ಏನಿದೆ, ಆ ಟೈಮ್ಗೆ ಆ ಏಜ್ ಗ್ರೂಪ್ ಅವರು, ಈಗ ಸೂರ್ಯ, ಭೂಮಿ, ಶಶಾಂಕ್, ಆ ಏಜ್ ಗ್ರೂಪ್ ಅವ್ರಿಗೆ ಏನು ಪ್ರಾಬ್ಲಮ್ಸ್ ಇತ್ತು, ಯಾವ ರೀತಿ ಪ್ರೀತಿಯಲ್ಲಿರ್ಬೋದು, ಲೈಫಲ್ಲಿರ್ಬೋದು ಯಾವ ಥರ ಪ್ರಾಬ್ಲಮ್ಸ್ ಇತ್ತು, ಅದನ್ನ ಹೇಗೆ ಅವರು ಸ್ಪರ್ಧೆ ಮೇಲೆ ತಂದರು. ಅದೇ ರೀತಿ ಈಗಿನ ಜನ್ರೇಷನ್ನಲ್ಲಿ ನಮ್ಮ ಏಜ್ ಗ್ರೂಪಲ್ಲಿರುವಂಥವ್ರಿಗೆ ಯಾವ ಪ್ರಾಬ್ಲಮ್ಸ್ ಇದೆ, ತುಂಬ ಒಂದು ಸೆನ್ಸಿಟಿವ್ ಇಶ್ಯೂ. ಆ್ಯಂಡ್ ಪ್ರೆಸೆಂಟ್ ಜನ್ರೇಷನ್ಗೆ ಇರುವಂಥ ಪ್ರಾಬ್ಲಮ್ ಐ ಥಿಂಕ್ ಆಲ್ಮೋಸ್ಟ್ ನನಗೆ ಗೊತ್ತಿರೋ ಥರನೇ ತುಂಬ ಫ್ಯಾಮಿಲೀಸ್ ಫೇಸ್ ಮಾಡ್ತಾ ಇರೋವಂಥ ಇಶ್ಯೂ. ಅದೇನು ಅಂತ ಹೇಳಲ್ಲ, ಬಿಕಾಸ್ ಸರ್ ಹೇಳಿದ್ರು ಕತೆ ಬಿಟ್ಕೊಡೋಕ್ಕಾಗಲ್ಲ ಅಂತ. ಬಟ್ ಆ ಒಂದು ವಿಷಯನ, ಈಗಿನ ಜನ್ರೇಷನ್ಗೆ ಇರುವಂಥ ಚಾಲೆಂಜಸ್ನ ಸೀನಿಯರ್ ಡೈರೆಕ್ಟರ್ ಆಗಿ ಅವರು ಹ್ಯಾಂಡಲ್ ಮಾಡಿದಂಥ ರೀತಿ, ನಾನು ಈಗ ಕಂಪೇರ್ ಮಾಡ್ತಾ ಇರೋದು ಅಂತಲ್ಲ, ಈಗ ಒಂದು ಮಣಿರತ್ನಂ ಅವರು ಓಕೆ ಕಣ್ಮಣಿಯಲ್ಲಿ ಹೇಗೆ ಲಿವ್ ಇನ್ ರಿಲೇಶನ್ಶಿಪ್ ಬಗ್ಗೆ ತೋರಿಸಿದ್ರು, ದೋ ಹಿ ವಾಸ್ ಅ ಸೀನಿಯರ್ ಡೈರೆಕ್ಟರ್ ಆ್ಯಂಡ್ ಅದು ಯಂಗರ್ ಜನ್ರೇಷನ್ ಪ್ರಾಬ್ಲಮ್ ಆಗಿರೋದನ್ನ ಅಷ್ಟು ಚೆನ್ನಾಗಿ ತೋರಿಸಿದ್ರಲ್ಲ. ಐ ಥಿಂಕ್ ಇಟ್ ಈಸ್ ವೆರಿ ಮಚ್ ದ ಸೇಮ್. ಈಗ ನಾಗತಿಳಿ ಸರ್ ಅಷ್ಟು ಸೀನಿಯರ್ ಡೈರೆಕ್ಟರ್ ಆದ್ರೂ ಇವಾಗಿನ ಜನ್ರೇಷನ್ದು ಪ್ರಾಬ್ಲಮ್ನ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಅಂತ ನಂಗೆ ಅನ್ಸುತ್ತೆ.